ಥಿಯಾಸಫಿ ಹೇಳೋದು ಇದನ್ನು ಹೇಳಿ ಅನ್ನುತ್ತೆ. ಆದರೆ ನಾವು ಒಪ್ಕೊಳ್ತೀವ ಅಂತಂದರೆ ಒಪ್ಕೊಳ್ಳೋದಿಲ್ಲ. ಈ ಜೀವನದಲ್ಲಿ ಈ ಆಹಾರ ಪದ್ಧತಿ ಸಾಧಕನ ಆಹಾರ ಪದ್ಧತಿನಂತೆ ಇದು ಹೇಗಿದೆ ನೋಡಿ. ಬರೀ ಅವರು ದೊಡ್ಡವ್ರು ತಿಳಿಸಿರೋದನ್ನು ನಿಮ್ಮ ಮುಂದೆ ಇಡ್ತೀನಿ. ದೊಡ್ಡವ್ರು ತಿಳಿಸಿರೋದನ್ನು ಇನ್ನೂ ಎಷ್ಟು ಕೊರತೆಗಳಿದೆ ನಮಗೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಯಾಕೆ ಅಂತಂದರೆ ಥಿಯಾಸಫಿಯ ಒಂದು ಸತ್ಯ ಹೇಳುತ್ತೆ. ಆಮೇಲೆ ಇಲ್ಲಿ ಗದರ್ಕೊಳ್ಳೋದಂತೂ ಮಾಮೂಲು, ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ. ಆ ಇಬ್ಬರಿಗೂ ಅಲ್ಲಿ ಮಾತಾಡ್ತಾ ಇದ್ದಾರಲ್ಲ ಆಗ ಇದಕ್ಕೆ ಯಾಕೆ ಮಾತಾಡ್ತಾರೆ ಹೀಗೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಇದನ್ನು ಹೇಳಿ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಅದು ನಮ್ಮ ಚಿಂತೆ. ಇದೇನಪ್ಪ ಇಲ್ಲಿ ಟೇಬಲ್ ಹತ್ರ ಕೂತ್ಕೊಂಡು ಇವ್ರು ಹಿಂಗೆ ಮುದುಕ ಬೊಗಳ್ತಾ ಇದ್ದಾನೆ ಅಂತ ಅಂದ್ಕೋಬಾರ್ದು. ಉಪನ್ಯಾಸ ಪ್ರಾರಂಭ ಆದಮೇಲೆ ಹೇಗಿರಬೇಕು ಹಾಗಿರಬೇಕು. ಇಲ್ಲ ಅಂತಂದರೆ ಈ ಆಹಾರ ಪದ್ಧತಿನೇ ಕಾರಣ, ನಮ್ಮ ಆಹಾರ ಪದ್ಧತಿ ಕಾರಣ ನಾವಿಲ್ಲಿ ವ್ಯತ್ಯಾಸವಾಗಿ ನಡ್ಕೊಳ್ಳೋಕೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಒಂದು ಸತ್ಯ ಇದೆ. ಥಿಯಾಸಾಫಿಕಲ್ ಸೊಸೈಟಿಯ ತಿಳುವಳಿಕೆ ಕೊಡುವಂಥ ಒಂದು ಸತ್ಯ ಇದೆ. ಏನಪ್ಪ ಅಂತಂದರೆ ನಮ್ಮನ್ನು ಉದ್ಧಾರ ಮಾಡೋರು ಯಾರೂ ಇಲ್ಲ. ಇಲ್ಲಿ ಉಪನ್ಯಾಸ ಕೊಡ್ಬೋದು. ದೊಡ್ಡವರು ಬಂದು ಈ ಸ್ಟೇಜ್ ಮೇಲೆ ಉಪನ್ಯಾಸ ಕೊಟ್ಟಿದ್ದಾರೆ. ದೊಡ್ಡವರು ಬಂದು ನಾನು ಭಾಳಷ್ಟು ಜನ ನೋಡಿದ್ದೀನಿ, ಮಹಾತ್ಮರನ್ನು ಕಂಡಿರೋರನ್ನು ನೋಡಿದ್ದೀನಿ ಅಂಥವರು ಉಪನ್ಯಾಸ ಕೊಟ್ಟಿದ್ದಾರೆ. ಅವರು ಉಪನ್ಯಾಸ ಕೊಟ್ಟಿದ್ದಾರೆ ಅಂತಂದರೆ ನಾನೇನಾದರೂ ಬದಲಾವಣೆ ಆಗಿದ್ದೀನಾ? ಬದಲಾವಣೆ ಆಗಬೇಕಾಗಿರೋದು ನಾನೇ ವಿನಃ ಅವರಲ್ಲ. ಅವ್ರು ತಿಳುವಳಿಕೆ ಕೊಡ್ತಾರೆ, ಇದಪ್ಪ ಸರಿಯಾದ ದಾರಿ ಅಂತ. ಇಲ್ಲಿ ಒಂದು ಸತ್ಯ ಹೇಳಿದ್ದಾರೆ. ಥಿಯಾಸಾಫಿಕಲ್ ಸೊಸೈಟಿಯಲ್ಲಿ 3 ಮಹಾಸತ್ಯಗಳಿದೆ. ನಾನು ಮೊದಲನೇ 2 ಹೇಳೋದಿಲ್ಲ, ಇರಲಿ, ಅವರು ಓದ್ಕೊಂಡಿರ್ತೀವಿ, ಎಲ್ಲರಿಗೂ ಗೊತ್ತಿದೆ. 3ನೇ ಮಹಾಸತ್ಯ ಮಾತ್ರ ಹೇಳ್ತೀನಿ. ಯಾರು ಎಷ್ಟೇ ನಮಗೆ ಆಶೀರ್ವಾದ ಮಾಡಿದರೂ ಬದಲಾವಣೆ ಆಗಬೇಕಾಗಿರೋದು ನಾವೇನೇ. ಅದು ಈ 3ನೇ ಸತ್ಯ. ಪ್ರತಿಯೊಬ್ಬನೂ ತನಗೆ ತಾನೇ ನ್ಯಾಯದಾತನು, ತನ್ನ ಏಳಿಗೆ ಅಥವಾ ಅವನತಿಗೆ ತಾನೇ ಕಾರಣನು, ಇನ್ಯಾರೂ ಇಲ್ಲ. ಆಶೀರ್ವಾದ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಪ್ರಪಂಚದ ಏಳಿಗೆಗಾಗಿ, ನಮ್ಮ ಉದ್ಧಾರಕ್ಕಾಗಿ ಅನೇಕ ಮಠ ಮಂದಿರಗಳು, ಗುರುಪೀಠಗಳು ಇವೆ. ಅವರೆಲ್ಲ ಒಳ್ಳೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ತಿಳುವಳಿಕೆ ಕೊಟ್ಟ ಮಾತ್ರಕ್ಕೆ ಆ ತಿಳುವಳಿಕೆನ ಕೇಳಿದಂಥ ನಮ್ಮವರು ನಮ್ಮಂಥವ್ರು ತಕ್ಷಣಕ್ಕೇ ಉದ್ಧಾರ ಏನಾದರೂ ಆಗ್ತಾ ಇದ್ದೀವಾ? ತಕ್ಷಣಕ್ಕೆ ಆಗಬೇಕಲ್ಲ. ಆ ಮಹಾತ್ಮರು ಗುರುಪೀಠದಲ್ಲಿ ಕೂತ್ಕೊಂಡು ತಿಳುವಳಿಕೆ ಕೊಡೋರು ನೀತಿ ಹೇಳ್ತಾರಲ್ಲ, ನಮಗೆ ಕೇಳಿಸ್ಕೊಂಡಿರ್ತೀಯಲ್ಲ, 100% ಕೇಳಿಸ್ಕೊಂಡಿರ್ತೀವಿ. ಆದರೆ ತಕ್ಷಣಕ್ಕೆ ಒಂದೇ ಜನ್ಮದಲ್ಲಿ ಉದ್ಧಾರ ಆಗಿಬಿಡ್ತಾ ಇದ್ದೀವಾ? ಇಲ್ಲ. ಅದಕ್ಕಾಗಿ ಈ 3ನೇ ಸತ್ಯ. ಪ್ರತಿಯೊಬ್ಬನೂ ತನಗೆ ತಾನೇ ನ್ಯಾಯದಾತನು, ತನ್ನ ಏಳಿಗೆ ಮತ್ತು ಅವನತಿಗೆ ತಾನೇ ಕಾರಣನು, ತನ್ನ ಉದ್ಧಾರ ತಾನೇ ಮಾಡಿಕೊಳ್ಬೇಕು. ಈ ಉಪನ್ಯಾಸಕ್ಕಲ್ಲ, ಆಶೀರ್ವಾದ ಮಾಡುವಂಥ ಗುರುಗಳೆಲ್ಲ. ತನ್ನ ಏಳಿಗೆ ಮತ್ತು ಅವನತಿ ಅವನ ಕೈಯಲ್ಲೇ ಇದೆ. ಅವನು ತನ್ನಷ್ಟಕ್ಕೆ ತಾನೇ ಉದ್ಧಾರ ಆಗಬೇಕು. ತನ್ನ ಜೀವಿತ, ಪ್ರತಿಫಲ, ಶಿಕ್ಷೆ ಇವುಗಳಿಗೆ ತಾನೇ ನಿಯಾಮಕನು. ತನ್ನ ಕೈಯಲ್ಲೇ ಇದೆ. ಬೆಳಿಬೇಕಾ, ಉದ್ಧಾರ ಆಗಬೇಕಾ, ಲಾಗ ಹೊಡಿಬೇಕಾ, ಜನ್ಮಗಳು ಹೆಚ್ಚು ಮಾಡ್ಕೋಬೇಕಾ, ಎಲ್ಲವೂ ಅವರವರ ಕೈಯಲ್ಲೇ ಇದೆ. ಆ ಕಾರಣದಿಂದ ಇದನ್ನು ಏನಾದರೂ ಸದಸ್ಯರ ಮುಂದೆ ಇಡೋಕ್ಕೆ ಸಾಧ್ಯವ ಅನ್ನೋ ರೀತಿಯಲ್ಲಿ ಈಗ ನಾನು ಧನ್ಯವಾದ ತಿಳಿಸ್ಬೇಕು ಒಂದಿಬ್ಬರಿಗೆ. ಬಲವಂತ ಮಾಡಿ ಈ ಸಬ್ಜೆಕ್ಟನ್ನು ಕೊಟ್ಟಂಥವರು ಮಹದೇವಪ್ಪನವರು. ಮೊದಲಿನಿಂದ ಗೊತ್ತಿರೋವಂಥ ಅಂಶವೇ. ಇದನ್ನು ಹೇಳಲೇಬೇಕು. ಕೆಲವರಾದರೂ ಕೇಳಿಸ್ಕೊಳ್ಳಿ. ಮಹದೇವಪ್ಪನವರು ಒತ್ತಾಯ. ಅದು ಸಿಟಿ ಲಾಡ್ಜ್ ಸಂಬಂಧಪಟ್ಟಿರೋದು. ಆದ್ದರಿಂದ ನಾನು ಸಿಟಿ ಲಾಡ್ಜ್ಗೆ ಕೃತಜ್ಞರಾಗಿರಬೇಕು. ಈ ವಿಷಯವನ್ನು ನನ್ನ ಸಮೇತ ನಿಮ್ಮ ಮುಂದೆ ಇಡೋದಕ್ಕೆ ಕೃತಜ್ಞರಾಗಿರಬೇಕು. ಇನ್ನೊಂದು, ಈ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯೋಕ್ಕೆ ನಮಗೆ ಟಿಫನ್ ಅರೇಂಜ್ ಮಾಡಿದ್ದಾರೆ.
ಕಾಫಿ ಕೊಟ್ಟರು ನೋಡಿ ಹೇಗಿದೆಯಾ. ಅದರ ವ್ಯವಸ್ಥೆ ಎಲ್ಲ ಮಾಡಿರೋರು, ಇವತ್ತಿನ ಖರ್ಚು ನಿಭಾಯಿಸಿರೋರು, ಈ ದಿನದ ಸೇವಾಕರ್ತರು ಕುಸುಮ ಯಾರ್, ಜನಾರ್ದನ್ ಗುಪ್ತಾ ಮಾಗಡಿಯವರು, ಎಸ್ ನರಸಿಂಹಮೂರ್ತಿ ಮತ್ತು ಮಕ್ಕಳು ಅನಂತನಾರಾಯಣ ಗುಪ್ತಾ ಅವರು ಏನೋ ದೇವ್ರ ದಯೆಯಿಂದ ಚೆನ್ನಾಗಿರೋದರಿಂದ ಅವರು ಬೇರೆ ಬೇರೆ ಕಾರಣಗಳಿಂದ ಇವತ್ತಿನ ಖರ್ಚನ್ನು ನಿರ್ವಹಿಸಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೂ ಸಮೇತ ನಾವು ಕೃತಜ್ಞರಾಗಿ ಧನ್ಯವಾದ ಅರ್ಪಿಸಬೇಕಾಗಿದೆ. ಈಗ ವಿಷಯಕ್ಕೆ ಬರೋಣ. ಮನುಷ್ಯರಾಗೆ ನಾವೇನು ಜನ್ಮ ತೆಗೆದುಕೊಳ್ಳಲಿಲ್ಲ. ಮೊದಲನೇದಾಗಿ ಈಗೆಲ್ಲ ಮನುಷ್ಯರಾಗಿದ್ದೀವಿ. ಇದು ಮೊದಲನೇ ಜನ್ಮ ಏನಲ್ಲ ನಮ್ಮದು. ಸೃಷ್ಟಿಕರ್ತ ಬ್ರಹ್ಮ, ಅದು ತರಳ್ ಲೋಗಾಸ್ ಅಂತ ಹೇಳ್ತಾರೆ ಥಿಯಾಸಫಿ ಪರಿಭಾಷೆಯಲ್ಲಿ, ನಾವು ಬ್ರಹ್ಮ ಅಂತ ಅಂದ್ಕೊಳ್ಳೋಣ. ಸೃಷ್ಟಿಕರ್ತ ಬ್ರಹ್ಮ ಪ್ರಾರಂಭದಲ್ಲಿ ನಮ್ಮನ್ನು ಭೂತವರ್ಗವಾಗಿ ಜನ್ಮ ತಳೆಯುವಂಗೆ ಮಾಡಿದರು. ಭೂತವರ್ಗವಾಗಿ, ಭೂತವರ್ಗ ಮೊದಲನೇ ನಮ್ಮ ಹಿಂದಿನ ಜನ್ಮನೇ ಅಲ್ಲ. ಭೂತವರ್ಗ ಮೊದಲನೇ ಭೂತವರ್ಗವಾಗಿ, ಆನಂತರ ಎರಡನೇ ಭೂತವರ್ಗವಾಗಿ ಬೆಳೆದಾದ ಮೇಲೆ 2, ಅನಂತರ ಬೆಳೆದಾದ ಮೇಲೆ 3ನೇ ಭೂತವರ್ಗವಾಗಿ ಜನ್ಮಗಳು ಎತ್ತಿ ಬೆಳೆದ್ವಿ. ಭೂತವರ್ಗ ಆದ ಮೇಲೆ 4ನೇ ವರ್ಗವಾಗಿ ಖನಿಜವಾಗಿ ರೂಪುಗೊಂಡ್ವಿ. ಖನಿಜವಾಗಿ ನೋಡಿ, ಈಗ ಮನುಷ್ಯರು ನಾವು ಗಾಳಿ 1ನೇ ಭೂತವರ್ಗ ಏನು ಕಾಣಿಸೋಲ್ಲ ಗಾಳೀಲಿ. ಹಾಗೆ ಈಚೆಗೆ ಬಂದ್ವಿ ಬ್ರಹ್ಮನಿಂದ. 2ನೇ ಭೂತವರ್ಗ, 3ನೇ ಭೂತವರ್ಗ, ಸ್ವಲ್ಪ ದುರ್ಬೀನಿಗೆ ಮೈಕ್ರೋಸ್ಕೋಪ್ಗೆ ಕಾಣಿಸೋ ರೀತಿ 3ನೇ ಭೂತವರ್ಗ, ಅಲ್ಲೂ ಎಳೆದು ಬಂದ್ವಿ. ಆಮೇಲೆ 4ನೇ ಜನ್ಮ ಖನಿಜವಾಗಿ ಈಚೆಗೆ ಬಂದ್ವಿ. ಖನಿಜ ಅಂತಂದರೆ ನಾವು ತುಳ್ಕೊಂಡು ತಿರುಗಾಡ್ತೀವಲ್ಲ ಕಲ್ಲು, ಆ ರೂಪದಲ್ಲಿ ಇರ್ಬೋದು, ಬೆಳ್ಳಿ ಬಂಗಾರದ ರೂಪದಲ್ಲಿ, ವಜ್ರ ವೈಡೂರ ರೂಪದಲ್ಲಿ ಇರ್ಬೋದು. ಎಲ್ಲವೂ ಸಮೇತ ಖನಿಜ, ಯಾವುದೋ ಒಂದು ಅಂಶದಲ್ಲಿ ನಾವು ಬೆಳೆದ್ವಿ. ಖನಿಜವಾದ ಮೇಲೆ ಸಸ್ಯವಾದ ಮೇಲೆ ಪ್ರಾಣಿ. 6 ದಾಟಿದ್ದೀವಿ. ಇವಾಗ 6 ದಾಟಿ 7ನೇ ಜನ್ಮ ಪಡೆದಿದ್ದೀವಿ. ಒಂದೊಂದು ವರ್ಗದಲ್ಲೂ ಸಮೇತ ಒಂದು ಕಲ್ಪಕಾಲ ಜೀವಿಸಿದ್ದೀವಿ. ಒಂದು ಕಲ್ಪ ಅಂತಂದರೆ 432 ಕೋಟಿ ವರ್ಷಗಳು ಬೆಳೆದ್ವಿ. ಒಂದೊಂದು ಅಂಶದಲ್ಲೂ ಸಮೇತ. ಭೂತವರ್ಗ 3, ಖನಿಜ 4, ಸಸ್ಯ 5, ಪ್ರಾಣಿ 6. ಆ 6 ವರ್ಗಗಳನ್ನು ದಾಟಿ 7ನೇ ವರ್ಗಕ್ಕೆ ಬಂದಿದ್ದೀವಿ. ಇವಾಗ 6 ಕಲ್ಪಗಳು ಅಂತಂದರೆ ಇಲ್ಲಿ ಗುಣಿಸಿಟ್ಟಿದ್ದೀನಿ. 2592 ಕೋಟಿ ವರ್ಷಗಳು ಬ್ರಹ್ಮನಿಂದ ಈಚೆಗೆ ಬಂದಾದ ಮೇಲೆ ಬೆಳೆದು ಮನುಷ್ಯರಾಗಿ ಬಂದ್ವಿ. ಮನುಷ್ಯರಾದ ಮೇಲೆ ಈ ಜನ್ಮದಲ್ಲೆಲ್ಲ ಅನೇಕ ಜನ್ಮಗಳ ಹಿಂದೆಯೇ ಮನುಷ್ಯರಾದ್ವಿ. ಕಾಡು ಮನುಷ್ಯರಾದ್ವಿ. ಬೆಳೆದು ಈ ಹಂತಕ್ಕೆ ಬಂದಿದ್ರೂ ಕಾಡು ಮನುಷ್ಯದ ಗುಣಗಳೇನು ನಮ್ಮನ್ನು ಬಿಟ್ಟಿಲ್ಲ ಇನ್ನೂ. ಆ ಗುಣಗಳು ಬಿಡೋದಕ್ಕೆ ಕಾರಣ ಸಾಧಕನ ಆಹಾರ ಪದ್ಧತಿ ಹೇಗಿರಬೇಕು ಅಂತ. ಪ್ರಾರಂಭ ಕಾಡು ಮನುಷ್ಯನಿಗೆ ಒಳ್ಳೆಯದು ಕೆಟ್ಟದ್ದು ಏನು ಗೊತ್ತಾಗ್ತಾ ಇಲ್ಲ. ಕಾಡು ಮನುಷ್ಯನಿಗೆ ಆ ಉದಾಹರಣೆನೂ ಕೊಟ್ಟಿದ್ದಾರಲ್ಲಿ. ಏನಪ್ಪ ಅಂತಂದರೆ, ಹೆಂಡತಿ ಗಂಡ ಮಕ್ಕಳು ನಿದ್ದೆ ಹೋಗ್ತಾ ಇದ್ದರಂತೆ ಕಾಡು ಮನುಷ್ಯನ ಹಂತದಲ್ಲಿರೋವಾಗ. ಅರ್ಧ ರಾತ್ರಿಯಲ್ಲಿ ಅವನಿಗೆ ಹಸಿವಾಗ್ಬಿಡ್ತು. ನೋಡ್ದ ಅಲ್ಲಿ ಇಲ್ಲಿ ಏನೂ ಕಾಣಿಸ್ಲಿಲ್ಲ. ಅವನ ಹೆಂಡ್ತಿನೇ ಸಾಯಿಸಿದ್ದು ತಿಂದಾಕ್ಬಿಟ್ಟಿದ್ದ. ಕಾಡು ಮನುಷ್ಯನ ಗುಣ. ಪ್ರತಿಯೊಬ್ಬರು ನಾವು ಹೋಲಿಕೆ ಮಾಡ್ಕೋಬೇಕು. ಯಾವ ಹಂತದಲ್ಲಿದ್ದೀವಿ, ಯಾವ ಸಿಚುವೇಷನಲ್ಲಿ ಬೆಳೀತಾ ಇದ್ದೀವಿ, ಹೇಗೆ ಬೆಳೀತಾ ಇದ್ದೀವಿ. ಕಾಡು ಮನುಷ್ಯನೇ ತಾನೇ. ನಮ್ಮ ಹಿಂದಿನ ಜನ್ಮ ಯಾವುದೋ ಒಂದು ಜನ್ಮ. ಹಸಿವಾದರೆ ಈಗ ಮಾಡಿಬಿಡೋದ ನಾವು? ತೊಟ್ಕೊಳ್ಳೋಕ್ಕಾಗಲ್ಲ ನಮಗೆ. ಈ ಮನುಷ್ಯನ ಗುಣನೇ ಇದು, ಹುಟ್ಟುಗುಣ. ಭೂತವರ್ಗದಿಂದ ಬೆಳೆದು ಕಾಡು ಮನುಷ್ಯನಾಗಿ ಮನುಷ್ಯ ವರ್ಗಕ್ಕೆ ಬಂದ್ವಲ್ಲ, ಅಲ್ಲಿ ಉದಾಹರಣೆ ಕೊಟ್ಟಿರೋದು ಇದು ಲೆಡ್ಬೀಟ್ರವರು ಬರೆದರು ಪ್ರಾರಂಭದಲ್ಲಿ. ಅನಂತರ ಅದನ್ನೇ ನಮ್ಮ ಶಿಂದೆ ಸಾರು ಇಂಗ್ಲೀಷ್ಗೆ ಬರೆದ್ರು. ಅದನ್ನು ಬಹಳ ದೊಡ್ಡದದು. ತರಕಾರಿ ಹೇಗೆ ಬೆಳೀತಾರೆ,
ಹಾಲು ನಾವು ಯಾವ ಹಾಲು ಉಪಯೋಗಿಸ್ತಾ ಇದ್ದೀವಿ ಇದೆಲ್ಲವೂ ಇದೆ ಆ ಸಿಂಧೆ ಅವರು ಬರೆದಿರುವಂಥ ಪುಸ್ತಕದಲ್ಲಿ. ಹೀಗಿರೋವಾಗ ಇಲ್ಲಿ ಇಲ್ಲಿ ಅನೇಕ ಉಪನ್ಯಾಸಕರು ಉಪನ್ಯಾಸ ಕೊಟ್ಟಿರೋರು ಇಲ್ಲಿದ್ದೀವಿ. ಅನೇಕ ಸದ್ಗ್ರಂಥಗಳನ್ನು ಓದಿ ಆ ಸದ್ಗ್ರಂಥಗಳಲ್ಲಿ ಇರೋವಂಥ ಅಂಶಗಳನ್ನು ಹೇಳಿರೋರು ಇದ್ದೀವಿ. ಅದರಂತೆ ಅನುಸರಿಸಬೇಕು ಅಂತ ಅಂದುಕೊಳ್ಳೋರು ಇದ್ದೀವಿ. ಆದರೆ ನಮ್ಮ ಬದಲಾವಣೆ ಮಾತ್ರ 3 ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡಾಗ ಮಾತ್ರನೇ ಕಾಯ, ವಾಚ, ಮನಸ. ಶಾರೀರಿಕವಾಗಿ ಬದಲಾವಣೆ ಆಗಬೇಕು. ವಾಚ ಹೇಳುವುದು, ನಡೆಯುವುದು. ಆ ವಾಚಾದಲ್ಲಿ ಬರೀ ಮಾತು ಹೇಳುವುದು ಒಂದೇ ಅಲ್ಲ. ಇಲ್ಲಿ ಉಪನ್ಯಾಸ ಒಳ್ಳೆ ಚೇರ್ ಕೊಟ್ಟಿದ್ದಾರೆ, ಟೇಬಲ್ ಕೊಟ್ಟಿದ್ದಾರೆ, ಇಲ್ಲಿ ಏನೋ ಪಿಕ್ಚರ್ ಚೆನ್ನಾಗಿ ಸೌಂಡು ಎಲ್ಲ ಕೇಳಿಸೋದಕ್ಕೆ ಒಂದು ಇಟ್ಟಿದ್ದಾರೆ, ಮೈಕ್ ಇಟ್ಟಿದ್ದಾರೆ. ನನಗೆ ತೃಪ್ತಿ. ಅರ್ಧಂಬರ್ಧ ತಿಳಿದಿರೋನು ಅರ್ಧ ದಾರಿನೂ ಸರಿಯಾಗಿ ಗೊತ್ತಿಲ್ಲ ಅಂಥವನಿಗೆ ಈ ವ್ಯವಸ್ಥೆ ಅನುಕೂಲವೆಲ್ಲ ಇದೆಯಲ್ಲ ಅಂದ್ಕೊಂಡ್ರೆ ಆಗೋದಿಲ್ಲ. ವಾಚ ಏನು ಹೇಳಲು ಪ್ರಯತ್ನ ಮಾಡ್ತೇವೆ ಅದರಂತೆ ನಡೆಯಲೂ ಪ್ರಯತ್ನ ಮಾಡಬೇಕು, ಅದು ವಾಚ. ಅನಂತರ ಮನಸ ಇದಿದೆಯಲ್ಲ, ಮನಸ ಇದು ಈ ಕಾಯ ವಾಚ ಒಂದು ಕಡೆ ಇರಲಿ, ಈ ಮನಸ್ಸಿನ ಬದಲಾವಣೆ ಸರಿದಾರಿಯಲ್ಲಿ ತರುವುದೇ ಈ ಆಹಾರ ಪದ್ಧತಿ. ಈ ಆಹಾರ ಪದ್ಧತಿ ಸರಿದಾರಿಯಲ್ಲಿ ಇದು ತರುವುದು. ಅದಕ್ಕಾಗಿ ಈ ಕಾಯ ವಾಚ ಮನಸ ಸಾಮಾನ್ಯವಾದಂಥ ಹಿರಿಯರು ಹೇಳಿರುವಂಥ ಬೋಧನೆ ಅಲ್ಲ ಇದು. ಅದಕ್ಕಾಗಿ ಭಾಳ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳೋಣ. ಇದನ್ನು ಸಾಧ್ಯವಾದಷ್ಟು ಈ ಜನ್ಮದಲ್ಲಿ ಪ್ರಯತ್ನ ಮಾಡೋಣ. ಇದೇ ನಮ್ಮ ಕೊನೆಯ ಜನ್ಮ. ಏನು ಸಾಧಕರು ಇರ್ಬೋದೇನೋ, ನಮ್ಮಂಥವ್ರಿಗೆ ಇಲ್ಲ. ಇನ್ನೆಷ್ಟು ಜನ್ಮಗಳು ಎತ್ತಬೇಕು, ಎಷ್ಟು ಜನ್ಮಗಳು ಎತ್ತಬೇಕು. ಅಲ್ಲಿ ಒಂದು ಉದಾಹರಣೆನೂ ಕೊಟ್ಟಿದ್ದಾರೆ. ಒಂದು ಉದಾಹರಣೆ, ನಾನು ಬಹಳ ಬುದ್ಧಿವಂತ ಎಷ್ಟು ಹೇಳ್ತೀನಿ ಅಂತಂದರೆ ಒಂದೊಂದು ಗಂಟೆ ಕೊಟ್ಟರೆ ಸಾಕಾಗೋಲ್ಲ. ಈ ಮುದುಕನಿಗೆ ಒಂದು ಗಂಟೆ ಕೊಟ್ಟರೆ ಸಾಕಾಗೋಲ್ಲ. ಯಾಕೆಂದರೆ ಊದಬೇಕಲ್ಲ. ಆ ಪುಸ್ತಕದಲ್ಲಿದೆ, ಓದಿರುವುದು ಶಂಕು ಊದಬೇಕಿಲ್ಲಿ. ಸಾಕಾಗೋಲ್ಲ ಒಂದು ಗಂಟೆ. ಅವ್ರನ್ನ ಕೇಳೋದು, ಒಂದು ಗಂಟೆ ಕೊಟ್ಟಿದ್ದೀವಿ ಅಂತಂದರೆ ಆಗಲ್ಲ ನನಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತ. ಯಾಕೆ ಅಂದರೆ ನಡೆಯೋದೇ ಒಂದು, ಹೇಳೋದೇ ಒಂದು. ಅದಕ್ಕಾಗಿ ಒಂದು ಉದಾಹರಣೆ ಅಲ್ಲೇ ಕೊಟ್ಟಿದ್ದಾರೆ. ನಾನು ಬಹಳ ದೊಡ್ಡ ಭಕ್ತ, ದೈವ ಭಕ್ತ. ಬೆಳಗ್ಗೆ ಎದ್ದರೆ ಸ್ನಾನ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಹೂವು ಇಟ್ಟು, ದೇವರೇ ನನ್ನ ಮಾತ್ರ ಕಾಪಾಡು ಅನ್ನೋನು ನಾನು. ನೋಡಿ ಹೇಗಿದೆ, ನನ್ನ ಮಾತ್ರ ಕಾಪಾಡು ಸ್ವಾಮಿ, ಅವರೆಲ್ಲಾದ್ರೂ ಹೋಗ್ಕೊಳ್ಳಿ ಅನ್ನೋನು ನಾನು. ದೈವಭಕ್ತ, ಇದರಲ್ಲಿ 2 ಮಾತಿಲ್ಲ. ಬೆಳಗ್ಗೆ ಹೇಳೋದು, ನೀರು ಕಾಯ್ದೋ ಇಲ್ವೋ ಅಂತ ಹೇಳಿ ಮನೆ ಮಂದಿನೆಲ್ಲ ಗೋಳು ಇಟ್ಕೊಂಡು ಸ್ನಾನ ಮಾಡಿ ಬೈಕೊಂಡೆ. ತಣ್ಣಗಿದೆ, ಬಿಸಿ ಇದೆ, ತಣ್ಣಗಿದೆ, ಇಷ್ಟು ಬಿಸಿನಾ, ಇಷ್ಟು ತಣ್ಣಗ ಅಂದುಕೊಂಡು ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಆ ಪೂಜೆಗೆ ದೇವರಿಗೆ ಒಂದು ಹೂವು ಇಡಬೇಕಲ್ಲ. ಬೆಳಗ್ಗೆ ವಾಕಿಂಗ್ ಹೋಗೋ ಅಭ್ಯಾಸ. ಎದ್ದ ತಕ್ಷಣ ಹೋಗ್ತಾ ಪಕ್ಕದ ಮನೆ ಕಾಂಪೌಂಡಲ್ಲಿ ಹೂ ಬಿಟ್ಟಿತ್ತು ಒಂದು ಗಿಡ. ಒಳಗೆ ಆಸೆ, ದೇವರ ಆಶೀರ್ವಾದ, ನನ್ನ ಮಾತ್ರ ಕಾಪಾಡು ಸ್ವಾಮಿ ಅಂತ ಹೂ ಕಿತ್ಕೊಂಬಂದೆ. ಒಂದು ಹೂವು ಕಿತ್ಕೊಂಬಂದೆ, ದೇವ್ರಿಗಿಟ್ಟೆ, ನಮಸ್ಕಾರ ಹಾಕಿದೆ, ನಾನು ಮಾತ್ರ ಕಾಪಾಡು ಅಂತಂದ್ರೆ ಸರೋಯ್ತು ಅಲ್ಲಿಗೆ. ಪಾಪ ಪಕ್ಕದ ಮನೆಯವರು ಆ ಗಿಡ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ನೀರು, ಗೊಬ್ಬರ, ರಕ್ಷಣೆ ಇದೆಲ್ಲ ಗಮನಿಸಿರ್ತಾರಲ್ಲ. ನಾನು ಮಾತ್ರ ಕಾಪಾಡು ಅಂತ ಹೇಳೋದಕ್ಕೋಸ್ಕರ ಒಂದು ಕಿತ್ಕೊಂಬಂದ್ಬಿಟ್ಟು ದೇವ್ರಿಗಿಟ್ಟೆ, ಆಗೋಯ್ತು. ಇದರ ಫಲ ಏನಾಗುತ್ತೆ ಅಂತ ಹೇಳಿದಾರಲ್ಲಿ. ತನಗೆ ತಾನೇ ನ್ಯಾಯದಾತನು, ತನ್ನ ಏಳಿಗೆ ಮತ್ತು ಅವನತಿಗೆ ತಾನೇ ಕಾರಣನು. ಬಾಯಿಪಾಠ ಮಾಡ್ಕೊಳ್ಬೇಕು ಎಲ್ಲರೂ. ಅದಕ್ಕೋಸ್ಕರ ಮಾತಿಗೂ ಪುಸ್ತಕ ತೆಗಿತಾ ಇದ್ದೀನಿ. ಬಾಯಿಪಾಠ ಮಾಡ್ಕೋಬೇಕು. ಆ ಒಂದು ಹೂವು ಓನರ್ಗೆ ಕೇಳಿದರೆ ಓನರ್ಗೆ ತೆಗೆದುಕೊಂಡು ಹೋಗಿ ಸ್ವಾಮಿ ಅಂತ ಅನ್ನೋರು ಗ್ಯಾರಂಟಿ. ಓನರ್ಗೆ ಗೊತ್ತಾಗದೆ ಕಳ್ತನವಾಗಿ ಕಿತ್ನಲ್ಲ, ಆ ಒಂದು ಅಂಶ ಒಂದು ಜನ್ಮ ಕಾಲ ಹೂಗಿಡಗಳಿಗೆ ನೀರು ಹಾಕಿ ರಕ್ಷಣೆ ಮಾಡುವಂಥ ಹಂತದಲ್ಲಿ ನಾನು ಹುಟ್ಟಬೇಕಾಗುತ್ತೆ. ಕಿತ್ತಿದ್ದು ಒಂದೇ ಹೂವು,
ಒಂದು ಜನ್ಮಕಾಲ ಆ ಹೂಗಿಡಗಳಿಗೆ ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ಹುಟ್ಟಬೇಕಾಗತ್ತೆ. ತನ್ನ ಏಳಿಗೆ ಮತ್ತು ಅವನತಿಗೆ ತಾನೇ ಕಾರಣನೋ, ಅದಕ್ಕಾಗಿ ಈ ಮಾತು ಅವರು ಹೇಳಿರೋದಿಲ್ಲ. ಅದಕ್ಕಾಗಿ ಇಲ್ಲಿ ನಾವು ತೆಗೆದುಕೊಂಡಿರೋದು ಒಂದು ಉಪನಿಷತ್ನಲ್ಲಿ ತೈತ್ರಿ ಉಪನಿಷತ್ತಿನ ಒಂದು 3-4 ಶ್ಲೋಕ, ಅನಂತರ ಭಗವದ್ಗೀತೆಯಲ್ಲಿ ಒಂದು 3 ಚಾಪ್ಟ್ರು, ಅದು 7 ಶ್ಲೋಕ ಬಂದಿದೆ. ನಮ್ಮ ಕಾಲಾವಕಾಶ ನೋಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೇಳಿಸ್ಕೊಳ್ಳೋಣ. ಸಾಧಕನ ಆಹಾರ ಪದ್ಧತಿ ಹೇಗಿರಬೇಕು? ನಾವೆಲ್ಲ ಏನು ಅಂದ್ಕೊಳ್ತಾ ಇದ್ದೀವಿ ಅಂತಂದರೆ, ತಿಸಾಫಲ್ ಸೊಸೈಟಿಗೆ ಸೇರಿಬಿಟ್ಟಿದ್ದೀವಿ, ಸಾಧನೆ ಮಾಡಿಬಿಟ್ಟು ಜೀವನ್ಮುಕ್ತರಾಗ್ಬಿಡ್ತೀವಿ, ಎಲ್ಲಿಂದ ಬಂದುವೋ ಆ ಬ್ರಹ್ಮನ ಕೃಪೆಯಿಂದ ಈಚೆಗೆ ಬಂದುವೋ ಆ ಬ್ರಹ್ಮನಲ್ಲಿ ಸೇರಿಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಸೇರಿಬಿಡ್ತಾರೆ. ನಿಜವಾಗಿ ಸಾಧನೆ ಮಾಡಿ ಅದರಂತೆ ನಡೆಯುವವರು ಸೇರಿಬಿಡ್ತಾರೆ. ಇದಕ್ಕಿಂತ ಮೊದಲು ನಾವೊಂದು ಈಗಿನ ಕಾಲದಲ್ಲಿ ನಡೀತಾ ಇರೋವಂಥ ಘಟನೆನ ಈಗಿನ ಕಾಲದಲ್ಲಿ ಈಗಲೂ ಸಮೇತ ಇವತ್ತು ಸಮೇತ ನೋಡಿರೋರು ಇರಬಹುದು. ಶಿವಾನಂದಾಶ್ರಮ ಹೃಷಿಕೇಶಲ್ಲಿದೆ. ಹೃಷಿಕೇಶ್ ಶಿವಾನಂದಾಶ್ರಮ. ಅಲ್ಲಿ ನಾವು ಬರ್ಕೊಂಡ್ರೆ, ಸ್ವಾಮಿ ಇಂಥ ದಿನ ನಾವು ಬರೋರಿದ್ದೀವಿ, ಇಷ್ಟು ದಿನ ಇರ್ತೀವಿ ಅಂತ ಬರ್ಕೊಂಡ್ರೆ ಅವರೇನು ದುಡ್ಡು ಕೇಳೋದಿಲ್ಲ. ಅಲ್ಲೇ ಇರ್ತೀವಿ ಅಂತಂದರೆ ದೊಡ್ಡ ದೊಡ್ಡ ಹಾಲ್ಗಳು, ನಾವು ಮಲ್ಕೊಂಡು ಎದ್ದು ಬರ್ಬೋದು. ಇಲ್ಲ ಪಕ್ಕದ ಲಾಡ್ಜ್ಗಳಿವೆ, ಹೋಟೆಲ್ಗಳಿವೆ, ಇದ್ದು ಬರ್ಬೋದು. ದುಡ್ಡು ಖರ್ಚಾಗುತ್ತೆ. ಬರ್ಕೊಂಡ್ರೆ ನಮಗೆ ಅವಕಾಶ ಕೊಡ್ತಾರೆ. ಹೊಸದಾಗಿ ಓದೋರಿಗೆ ಒಳ್ಳೆ ರುಚಿಕಟ್ಟಾದ ಆಹಾರ ಬಡಿಸ್ತಾರೆ, ಹೊಸದಾಗಿ ನಮ್ಮಂಥವ್ರಿಗೆ. ಆನಂತರ ಮನಸ್ಸು ಇನ್ನೂ ಹೆಚ್ಚಿಗೆ ಏನೋ ಸಾಧನೆ ಮಾಡಬೇಕು ಅಂತ ಮನಸ್ಸು ಬಂದರೆ, ಪ್ರಾರಂಭದಲ್ಲೇ ಅಲ್ಲಿ ಯೋಗಾಸನಗಳಿದೆ, ತಿಳುವಳಿಕೆ ಕೊಡುವಂಥ ಲೆಕ್ಚರ್ ಹಾಲ್ಗಳಿದೆ, ಕೊಡ್ತಾಯಿರ್ತಾರೆ. ಗುರುಪೀಠದಲ್ಲಿ ಇರೋರೆಲ್ಲ ಕೊಡ್ತಾಯಿರ್ತಾರೆ. ಆನಂತರ ನಾನು ಅಲ್ಲೇ ಇರಬೇಕು ಅಂತಂದರೆ ಸ್ವಲ್ಪ ಆಹಾರ ಪದ್ಧತಿ ಬದಲಾಯಿಸ್ತಾರೆ. ನಾನು ಅಲ್ಲೇ ಇರಬೇಕು ಸ್ವಾಮಿ, ಇನ್ನೂ ಧ್ಯಾನ ಮಾಡ್ಕೊಂಡು ಇಲ್ಲೇ ಜೀವನ ಕಳೀತೀನಿ ಅಂತಂದರೆ ಆಹಾರ ಪದ್ಧತಿನ ಉಪ್ಪು, ಖಾರ, ಹುಳಿ ಇತ್ಯಾದಿಗಳು ಕಡಿಮೆ ಮಾಡಿ ಬಡಿಸ್ತಾರೆ. ಇನ್ನೂ ಮುಂದಕ್ಕೆ ಹೋಗ್ತಾ ಹೆಸರು ಮಾತ್ರ ಉಪ್ಪು ಖಾರ ಇರೋದೇ ಇಲ್ಲ, ಕಡಿಮೆ ಮಾಡಿಬಿಡ್ತಾರೆ. ಬರ್ತಾ ಸಪ್ಪೆಗೆ ಹೋಗ್ತಾರೆ. ಉಪ್ಪು ಖಾರ ಹುಳಿ ಏನೂ ಹಾಕಿರೋದಿಲ್ಲ, ಬರೀ ಸಪ್ಪೆ ಬಡಿಸ್ತಾರೆ. ಸಾಧಕರು ನಾನು ಹೇಳೋದು ಅಂದರೆ ನಡತೆಯಿಂದ ಹಿಡಿದು ಊಟೋಪಚಾರಗಳವರೆಗೆ ಏನೇನು ಕಡಿಮೆ ಮಾಡ್ಕೋಬೇಕು, ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋ ಉದಾಹರಣೆಗಳವೆಲ್ಲ. ಆ ಆಹಾರ ಬಡಿಸಿದ್ದಾದ ಮೇಲೆ ಕೆಲವು ದಿನ ಆನಂತರ ಇನ್ನೊಂದು ಸ್ಟೇಜಿನವ್ರಿಗೆ ಆ ತಟ್ಟೆಗೆ ಬಡಿಸ್ತಾರೆ. ಅವ್ರ ತಟ್ಟೆಗಳು ಒಂದು ರೀತಿ ಹಿಂಗಿರುತ್ತದೆ, ಬಡಿಸ್ತಾರೆ. ಅದನ್ನು ಎತ್ಕೊಂಡ್ಬಂದು ಪಕ್ಕದಲ್ಲೇ ಗಂಗಾ ನದಿ ಹರಿತಾ ಇದೆ ಈಗಲೂ, ಋಷಿಕೇಶ ಆಶ್ರಮದ ಪಕ್ಕದಲ್ಲೇ ಎತ್ಕೊಂಡ್ಬಂದು ಅದನ್ನು ತೊಳಿಬೇಕು. ಏನೇನು ಬಡಿಸಿರ್ತಾರೋ ಅದನ್ನು ನೀರಿನಲ್ಲಿ ತೊಳಿಬೇಕು. ನೀರಿನಲ್ಲಿ ಯಾಕೆ ತೊಳಿಬೇಕು ಅಂತಂದರೆ, ಕೆಳಭಾಗದಲ್ಲಿ ಒಂದು ತಟ್ಟೆ ಎತ್ಕೊಂಡೋದ ತಕ್ಷಣ ಸುತ್ತು ಮೀನು ಬಂದುಬಿಡುತ್ತೆ. ಮೀನಿಗೆ ಇದು ಆಹಾರವೂ ಆಗುತ್ತೆ. ಅವನಲ್ಲಿ ಏನೂ ರುಚಿಕಟ್ಟಾದ ಇಲ್ಲದೇನೂ ಸಿಕ್ಕಬೇಕು ಇವನಿಗೆ ಸಾಧಕನಿಗೆ. ಸರಿ, ಅಲ್ಲೂ ಅವನ ಇನ್ನೂ ಮುಂದುವರಿತಾನೆ. ಮುಂದುವರೆದು ಅವ್ರಿಗೆ ಅರ್ಥ ಆಗುತ್ತೆ, ಆ ಗುರುಪೀಠದಲ್ಲಿರೋವಂಥ ಬೋಧಕರಿಗೆ ಅರ್ಥ ಆಗುತ್ತೆ, ಇವನೊಂದು ಸ್ಟೇಜಿಗೆ ಬಂದಿದ್ದಾನೆ ಅಂತ. ಏನಪ್ಪ ಇನ್ನೂ ಇಲ್ಲೇ ಮುಂದುವರಿತೀಯ, ಅಥವಾ ನೀನು ಎಲ್ಲಾದರೂ ಇನ್ನು ಮುಂದಿನ ತಪಸ್ಸಿಗೆ ಏನಾದರೂ ಹೋಗ್ತೀಯ ಅಂತಂದರೆ ಅವನು ನಿರ್ಧಾರ ಅವನದೇನೆ, ಸಾಧಕಂದು. ಅನೇಕ ಜನ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಮೇಲಕ್ಕೆ ಹೋಗ್ತಾ ಅಲ್ಲಿಂದ ಹಿಮಾಲಯ ಪರ್ವತ ತಪ್ಪಲೇ ಇದು. ಮೇಲಕ್ಕೆ ಹೋಗ್ತಾ ಯಾವುದೋ ಒಂದು ಮರಕೆಳಗೆ ಕೂತು ಬಿಡ್ತಾನೆ. ಮರಕೆಳಿ ಇಲ್ಲೇನೆ ಉಪವಾಸದ ಸಾಧನೆ ಮಾಡಿರ್ತಾನೆ ಅವನು. ಮುಂದಕ್ಕೆ ಹೋಗ್ತಾ ಕಾಡಿನಲ್ಲಿ ಹೋಗ್ಬಿಡ್ತಾನೆ. ಆ ಕಾಡಿನಲ್ಲಿ ಅಲ್ಲೆಲ್ಲ ಗುಡಿಸಲು ಕಟ್ಕೊಂಡಿರ್ತಾರೆ ಸಂಸಾರಸ್ಥರು. ಅವರೇನು ಮಾಡ್ತಾರೆ ಅಂತಂದರೆ, ತಮ್ಮ ಶಕ್ತ್ಯಾನುಸಾರ ಮನೇಲಿ ಒಂದು 4 ಜನ ಇದ್ದರೆ ಇನ್ನೊಬ್ರಿಗೋ ಇಬ್ಬರಿಗೋ ಸ್ವಲ್ಪ ಜಾಸ್ತಿ ಕಷ್ಟಪಟ್ಟು ತಯಾರು ಮಾಡಿರ್ತಾರೆ ತರಕಾರಿ.
ಅದನ್ನು ಆ ಸನ್ಯಾಸಿಯಲ್ಲಿ ತಪಸ್ಸು ಮಾಡ್ತಾ ಇರ್ತಾನಲ್ಲ, ಆ ಸನ್ಯಾಸಿಗೆ ಅಲ್ಲಿ ತಗ್ಲಾಕ್ ಬರ್ತಾರೆ. ಆ ಸನ್ಯಾಸಿ ಮರದ ಕೆಳಗೋ ಮರದ ಮೇಲೆ ಕೂತಿರ್ತಾನೆ. ಅವನು ಕಣ್ಣು ತೆಗೆದಾಗ ಆ ಬುದ್ಧಿ ಇದ್ದರೆ ಸೇವನೆ ಮಾಡ್ತಾನೆ, ಆ ಬುದ್ಧಿ ಇಲ್ಲ ಅಂತಂದರೆ ಉಪವಾಸ. ಯಾಕೆ ಅಂತಂದರೆ ಇದು ಸಿಕ್ಕಿತು ಅಂತಂದರೆ ಸಂತೋಷವ ಅಸಂತೋಷವ, ಸಿಕ್ಕಿದೆ ಕೊಟ್ಟವ್ರಿಗೆ ಪುಣ್ಯ ಬರಲಿ, ಅದರ ಫಲ ಅವ್ರಿಗೆ ಸಿಕ್ಕಲಿ ಅಂತ ಸೇವನೆ ಮಾಡಬಹುದು ಆತ್ಮ. ಒಂದು ವೇಳೆ ಏನು ಹಶ್ವಾಗ್ತಾ ಇದೆಯಪ್ಪ ತಿಂದುಬಿಡೋಣ ಅಂತಲೂ ತಿಂದುಬಿಡ್ಬೋದು. ಇಲ್ಲ, ನದಿಗಳು ಹರಿತಾ ಇರ್ತವೆ, ಜನಗಳು ನೀರು ಕುಡಿದು ಭಗವಂತನ ಕೃಪೆ ನೀನು ಕೊಟ್ಟೆ ಸ್ವಾಮಿ ನೀರಾದರು ಅಂತ ಹೇಳಿ ಇರ್ತಾನೆ. ಇದು ಯಾಕಿದು ಈ ಉದಾಹರಣೆ ಅಲ್ಲಿ ಹೇಳಿದ್ದಾರೆ ಅಂತಂದರೆ, ಈ ಸಾಧಕನ ಆಹಾರ ಪದ್ಧತಿ ನಮ್ಮ ಏಳಿಗೆ ನಮ್ಮ ಕೈಯಲ್ಲೇ ಇದೆ, ನಮ್ಮ ಬದಲಾವಣೆ ನಮ್ಮ ಕೈಯಲ್ಲೇ ಇದೆ. ಅದಕ್ಕೋಸ್ಕರ ಈ ಮಾತು, ಈ ಕಥೆ ಎಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಹಿರಿಯರು. ಆ ಗ್ರಂಥಗಳು ಓದಿದರೆ ನಮ್ಗೆ ಇನ್ನೂ ಡೀಟೇಲ್ ಗೊತ್ತಾಗುತ್ತೆ ನಮಗೆ. ಇಲ್ಲಿ ಆಹಾರ ಪದ್ಧತಿಯಲ್ಲಿ ಮೊದಲನೇ ವಾಕ್ಯ ಚಾಣಕ್ಯರು ಹೇಳಿರೋದು ಹೇಳಿದ್ದಾರೆ, ಅನ್ನದಂತೆ ಮನ ಅಂದ. ಅನ್ನ ಅಂತಂದರೆ ಎಲ್ಲಾದರೂ ಈ ರೈತರು ಭತ್ತ ಬೆಳೀತಾರೆ, ಭತ್ತದಿಂದ ನಮ್ಗೆ ಅಕ್ಕಿ ಸಿಕ್ಕುತ್ತೆ, ಅದು ಬೇಯಿಸಿದರೆ ಅನ್ನ ಆಗುತ್ತೆ ಅನ್ನೋ ಭಾವನೆ ನಮಗಿದೆ. ಅನ್ನ ಅಂದರೆ ಆಹಾರ. ಅವ್ರು ಹೇಳಿರೋದು, ಚಾಣಕ್ಯರು ಹೇಳಿರೋದು ಅನ್ನದಂತೆ ಮನ. ಅನ್ನ ಅಂದರೆ ಆಹಾರ. ನಾವು ಎಂಥ ರೀತಿ ಆಹಾರ ಸೇವನೆ ಮಾಡ್ತೀವೋ ನಮ್ಮ ಮನಸ್ಸು ಹಾಗಿರುತ್ತೆ. ಅನ್ನದಂತೆ ಮನ. ನಾವು ಎಂಥ ಆಹಾರವನ್ನು ಸೇವನೆ ಮಾಡ್ತೀವಿಯೋ ಹಾಗೆ ನಮ್ಮ ಮನಸ್ಸಿರುತ್ತೆ, ನಮ್ಮ ನಡವಳಿಕೆ ಇರುತ್ತೆ. ಈ ಅರ್ಥದಲ್ಲಿ ಚಾಣಕ್ಯರು ಅಲ್ಲಿ ಹೇಳ್ತಾ ಇರೋದು. ಅಲ್ಲಿ ಚಾಣಕ್ಯರೇ ಇನ್ನೊಂದು ಉದಾಹರಣೆ ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಒಂದು ಈಗಲೇನೋ ಕರೆಂಟ್ ಲೈಟ್ ಇದೆ, ವಿದ್ಯುತ್ ಶಕ್ತಿ ಇದೆ, ಇರಲಿ. ನಾವು ಸಣ್ಣ ವಯಸ್ಸಿನಲ್ಲೆಲ್ಲ ಕೆರೋಸಿನ್ ಲ್ಯಾಂಪ್ಗಳು ಬುಡ್ಡಿಲಿಡ್ತಾ ಇದ್ದೀವಿ. ಜ್ಞಾಪಕ ಇದೆಯಾ? ಯಾರು ಇಟ್ಟಿದ್ರೋ ಏನೋ, ಎಲ್ಲ ನೀವೆಲ್ಲ ಸಿಟಿಯವರೇ, ಹಳ್ಳಿ ಕಡೆ ಜೀವನ ಅಂದರೆ ಗೊತ್ತಾಗುತ್ತೆ. ದೀಪ ಕೆರೋಸಿನ್ ಇದು ಉರಿತಾ ಇರುತ್ತೆ, ದೀಪ ಬತ್ತಿ. ಆ ಬತ್ತಿ ಗಾಳಿಗೆ ಆರೋಗ್ಯ ಇರಲಿ ಅಂತ ಹೇಳಿ ಒಂದು ಚಿಮಣಿ ಗ್ಲಾಸು ಗಾಜಿಂದು, ಅದು ಉರಿತಾ 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 ಆ ಕಪ್ಪು ಕಟ್ಟಿಬಿಡುತ್ತೆ. ಕಪ್ಪುಗೆ ಅನ್ನದಂತೆ ಮನ. ನಾವು ಏನು ಸೇವಿಸ್ತಾ ಇದ್ದೀವೋ ಆಹಾರ, ಕೆರೋಸಿನ್ನು, ಇದು ಕೆರೋಸಿನ್ ಆಯಿಲ್, ಕಿರ್ಸನ ಆಯಿಲ್, ಅದು ಉರಿತಾ 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 ಆ ಗ್ಲಾಸು, ಶುಭ್ರವಾದ ಗ್ಲಾಸು ಗಾಜಿಂದು ಕಪ್ಪಗಾಗಿಬಿಡುತ್ತೆ. ಇದರ ಅರ್ಥ ಏನು ಅಂತ ಅಲ್ಲಿ ವಿವರಿಸಿದ್ದಾರೆ ಅಂತಂದರೆ, ನಮ್ಮ ಜೀವನ ನಾವು ಏನು ಸೇವಿಸ್ತಾ ಇದ್ದೀವಿ ನಮ್ಮ ಜೀವನಕ್ಕೆ ತಡೆ ಒಡ್ಡುತ್ತದೆ. ಈ ಸೇವಿಸುವ ಆಹಾರ ಸದ್ಯಕ್ಕೆ ನಮಗೇನೂ ಗೊತ್ತಾಗಲಿಲ್ಲ. ಒಳ್ಳೆ ಇಡ್ಲಿ ಕೊಟ್ಟರು, ಸಾಂಬಾರು, ಚಟ್ನಿ ಚೆನ್ನಾಗಿತ್ತು. ಆದರೆ ಇಷ್ಟೊತ್ತು ಏನು ಅಂದ್ಕೊಂಡ್ವಿ, ಶಿವಾನಂದ ಆಶ್ರಮದಲ್ಲಿ ಬರ್ತಾ 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 ರುಚಿನೇ ಅಕ್ರೇನೇ ಇಲ್ಲ. ಸದ್ಯಕ್ಕೆ ಜೀವನ ಮಾಡಬೇಕು, ಮನುಷ್ಯನಾಗಿ ಶರೀರ ಜೀವಿಸಬೇಕು, ಅದಕ್ಕಾಗಿ ಅವನೇನೋ ಒಂದು ಸೇವಿಸಬೇಕು. ಕೊನೆಗೆ ಇನ್ನೂ ಮೇಲಕ್ಕೆ ಹೋಗ್ತಾ ಹೋಗ್ತಾ ನೀರು ಕುಡ್ದೇ ಇದ್ದ. ಉಪವಾಸ ಎಷ್ಟು ದಿನಗಳು ಉಪವಾಸ ಇರ್ತಾರೋ ಅದು ನಮಗೆ ಗೊತ್ತಿಲ್ಲ. ನಾವೇನು ಮಿರ್ತೀವಿ ಸ್ವಾಮಿ 2 ದಿನ ಅಂತಂದರೆ ಒಳ್ಳೆ ಊಟ ಹಾಕ್ತಾರೆ, ಒಳ್ಳೆ ಊಟ ಹಾಕ್ತಾರೆ, ಅದರಲ್ಲೇನು 2 ಮಾತಿಲ್ಲ. ಭಾಳ ಚೆನ್ನಾಗಿದೆ ಆಶ್ರಮ ಅಂತ ಅಂದ್ಕೊಂಬರ್ತೀವಿ. ಇನ್ನು 2 ದಿನ ಅಲ್ಲೇ ಇದ್ದು ಅವ್ರಿಗೆ ಆ ರೂಮಲ್ಲಿ ಊಟ ಕೊಡೋದಿಲ್ಲ, ಆ ರೂಮಲ್ಲಿ ಊಟ ಕೊಡ್ತಾರೆ ಅವ್ರಿಗೆ ಬೇರೆ. ಯಾಕೆಂದರೆ ಬೆಳೀತಾ 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 ನಾವೇನಾಗಿದ್ದೀವಿ ಇವಾಗ, ಆ ಗಾಜಿನ ಚಿಮಣಿ ಅದು ಕಪ್ಪಗೆ ಆಗೋಗುತ್ತಲ್ಲ, ಅದು ನಮ್ಮ ದೃಷ್ಟಿಗೆ ಕಾಣಿಸುತ್ತೆ. ಆದರೆ ನಮ್ಮ ಜೀವನದಲ್ಲಿ ಮನಸ್ಸು ಕಪ್ಪು ಕಟ್ಟೋಗಿರುತ್ತೆ ನಮ್ಮ ಮನಸ್ಸು. ಯಾಕೆ ಅಂತಂದರೆ ನಾವು ಸೇವಿಸುವಂಥ ಆಹಾರ ಅಂಥದ್ದು. ಆಹಾರ ರುಚಿಯಾಗೇ ಇದೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಕಾಯ ವಾಚ ಮನಸ್ಸ, ನಮ್ಮ ಮನಸ್ಸು ಅನ್ನದಂತೆ ಮನಸ್ಸು ಅಂತ ಮೊದಲೇ ಕೇಳಿಸ್ಕೊಂಡಿದ್ದೀವಿ. ಅದಕ್ಕಾಗಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಈ ವಿಷಯದಲ್ಲಿ. ಈಗ ಉಪನಿಷತ್ತಿಗೆ ಬರೋಣ. ಆ ಉಪನಿಷತ್ತು ತೈತ್ರಿಯ ಉಪನಿಷತ್ತದ ಅದು ಭೃಗುವಲ್ಲಿ ಅಂತ ಒಂದು ಅನುವಾಕ ಭಾಗ ಇದೆ, ಭೃಗುವಲ್ಲಿ ಅಂತ. ಅದರಲ್ಲಿ ತೈತ್ರಿಯ ಉಪನಿಷತ್ತಿನ ಒಂದು
2ನೇ ಭಾಗ 7ನೇ ಶ್ಲೋಕ. ಅದು ಏನು ಹೇಳ್ತಾ ಇದೆ ಅಂತಂದರೆ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಅನ್ನಾದ್ಯೈವ ಕಲ್ವಿಮಾನಿ ಭೂತಾನಿ ಜಾಯಂತೆ, ಅನ್ನೇನ ಜಾತಾನಿ ಜೀವಂತಿ, ಅನ್ನಂ ಪ್ರಯತ್ನವಿ ಸಂವಿಶಂತೀತಿ. ಅನ್ನದ ಬಗ್ಗೆನೇ, ಆಹಾರದ ಬಗ್ಗೆನೇ ಆ ತೈತೃ ಉಪನಿಷತ್ತು ಹೇಳ್ತಾ ಇದೆ. ಏನಪ್ಪ ಅಂತಂದರೆ, ಅನ್ನವೇ ಬ್ರಹ್ಮ. ಅನ್ನ, ನಮ್ಮ ಆಹಾರ ಹುಟ್ಟಿರುವುದು ಪ್ರಕೃತಿಯಿಂದ, ಪ್ರಕೃತಿ ಪಂಚಭೂತಗಳಿಂದ ನಮ್ಮ ಆಹಾರ ಉತ್ಪತ್ತಿಯಾಗಿರುವುದು. ಆ ಪ್ರಕೃತಿ ಆಹಾರವನ್ನೇ ನಾವು ಸೇವಿಸ್ತಾ ಪ್ರಕೃತಿ ಆಹಾರವನ್ನು ಅನೇಕ ಗುಣಗಳನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದೇವೆ. ಅನೇಕ ಗುಣಗಳನ್ನು ಏನು ಸಾಕಷ್ಟು ಇದೆ ನಮ್ಮಲ್ಲಿ, ಸಾಕಷ್ಟು ಇದೆ. ಇದು ಬಹಳ ಒಳ್ಳೆಯ ಉದಾಹರಣೆ ಹೇಳಿದ್ದಾರೆ ಇಲ್ಲಿ. ನೆಮ್ಮದಿಯಾಗಿದ್ದೀವಿ, ಆದರೂ ಸಮೇತ ಆ ಪಕ್ಕದ ಮನೆಯವನನ್ನು, ಇನ್ನೊಬ್ಬನ ಚೆನ್ನಾಗಿ ಕಾಣಿಸ್ತಾನೆ ಅವನನ್ನು ಗಮನಿಸಿ ನನಗಷ್ಟಿಲ್ಲ ಅಂತ ಅಂದ್ಕೊಳ್ತೀವಿ. ನನಗಷ್ಟಿಲ್ಲ. ಆಮೇಲೆ ಒಂದು ವೇಳೆ ಇದೆ ಅಂತ ಇಟ್ಕೊಳ್ಳಿ, ಸಾಕಷ್ಟು ದೇವರು ಕೊಟ್ಬಿಟ್ಟಿದ್ದಾನೆ. ಕೆಲವರು ಆ ಹಂತದಲ್ಲಿಲ್ಲ, ಕೆಲವರು ಲೋ ಮಟ್ಟದಲ್ಲೇ ಇದ್ದಾರೆ. ನಾವು ಮೇಲ್ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀವಿ, ಚೆನ್ನಾಗಿ ಕೊಟ್ಬಿಟ್ಟಿದ್ದಾನೆ ದೇವರು, ಮೇಲ್ಮಟ್ಟಕ್ಕೆ ಹೋಗಿದ್ದೀವಿ. ಕೆಲವ್ರಿಗೆ ಅವರ ಅದೃಷ್ಟವೋ ತಲೆಬರಹವೋ ಅಂತ ಬಂದಿಲ್ಲ ಅವರು. ಆಗ ಅವನ ಮೇಲೆ ನಾವು ರೋಪ ಹಾಕ್ಬಿಡ್ತೀವಿ. ಏಯ್ ಮಾತಿಗೂ ಚಿಡುಕ್ತೀವಿ. ಜಲ್ದಿ ಇನ್ನು ಸ್ವಲ್ಪ ಅಷ್ಟು ಗೊತ್ತಾಗಲ್ವ ನಾನು ಬಂದಿದ್ದು ಅಂತ. ನೋಡಿ ಹೇಗಿದೆಯಾ. ಆಮೇಲೆ ಸಾಕಷ್ಟು ನೆಮ್ಮದಿ ಕೊಟ್ಟಿರ್ತಾರೆ ದೇವರು, ಸಾಕಷ್ಟು ನೆಮ್ಮದಿ ಕೊಟ್ಟಿರ್ತಾರೆ. ಆದ್ರೂ ಇನ್ನೂ ಇಲ್ಲ ಅಂತ ಕೆದಕ್ತಾ ಇರ್ತೀವಿ. ಇನ್ನೂ ಸಾಲದು ನೆಮ್ಮದಿ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಏನು ಅಂತಂದರೆ, ಕೋಳಿ, ಕುರಿ, ಮೇಕೆ, ಕೋಣ ಇತ್ಯಾದಿಗಳು ಉದಾಹರಣೆ ಕೊಟ್ಟಿದ್ದಾರೆ. ಈ ಗುಣಗಳನ್ನು ನಿನ್ನಿಂದ ಹೊರದೂಡು, ಅವನ್ನು ಬಲಿ ಕೊಡು. ಕೋಣ, ಕುರಿ, ಮೇಕೆ, ಕೋಳಿ ಇತ್ಯಾದಿ ಗುಣಗಳನ್ನು ನಿನ್ನಿಂದ ಹೊರದೂಡು, ಇಲ್ಲದೆ ಮಾಡ್ಕೋ. ಯಾಕೆಂದರೆ ಸಾಕಷ್ಟು ಕೊಟ್ಟಿದ್ದಾನೆ ನಮಗೆ ದೇವರು. ಇನ್ನೂ ಸಾಲದು ಅಂತ ಕೆದಕ್ತಾ ಇದ್ದೀವಲ್ಲ. ಕೋಳಿಗೆ ಮೇವು ಹಾಕ್ತಾರೆ, ಇಲ್ಲಿ ಕಾಳು ಹಾಕ್ತಾರೆ, ಕಾಳು ತಿನ್ನುತ್ತದು. ಕಾಲಲ್ಲಿ ಹಿಂಗೆ ಕೆದಕ್ತಾ ಇರುತ್ತೆ. ಗಮನಿಸಿದ್ದೀರ ನೀವು? ಕೋಳಿ ಜೀವನ ಕಾಳು ಹಾಕಿದರೆ ಮುಂದ್ಗಡೆ ಇದೆ ಅಲ್ಲಿ ಇಷ್ಟು, ಆದ್ರೂ ಮಣ್ಣನ್ನು ಕೆದಕ್ತಾ ಇರುತ್ತೆ. ನಮ್ಮ ಗುಣ ಸಾಕಷ್ಟು ದೇವರು ಕೊಟ್ಟುಬಿಟ್ಟಿದ್ದಾನೆ, ಒಂದು ಅಂತಸ್ತು ಬಂದಿದ್ದೀವಿ, ಇನ್ನು ಬೇಕು. ಕೋಣ ಅನ್ನೋದಿದೆ ನಮ್ಮಲ್ಲಿ, ಜರುಗು ಅನ್ನೋದಿದೆ. ನಾನು ಬಿಳಿ ಬಟ್ಟೆ ಹೆಚ್ಚಾಗಿ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಯಾರಾದರೂ ಕರಿ ಬಟ್ಟೆ ಅವ್ರು ಬಂದರೆ ಆ ಕರಿ ಎಲ್ಲ ನಮ್ಗೆ ಎತ್ಕೊಬಿಟ್ರೆ ಜರುಗೈ ಆ ಕಡೆ ಹುಂಕಾರ. ಅದು ಕೋಣದ ಬುದ್ಧಿ. ಆ ಕುರಿ ಮೇಕೆದು ಇಲ್ಲಿ ಈ ಗಿಡ ಇದೆ ಅಂತ ಇಟ್ಕೊಳ್ಳಿ. ಗಿಡ ಇದೆ, ಆ ಮೇಕೆ ಮೇಯ್ತಾ ಇರುತ್ತ ಆ ಸೊಪ್ಪನ್ನ, ಇನ್ನೂ ಇದೆ ಅಲ್ಲಿ ಸೊಪ್ಪು ಇದೆ ಸರ್. ಸೊಪ್ಪು ಕೆಳಗಿನ ರೆಂಬೆನಲ್ಲೇ ಮೇಲಿನ ರೆಂಬೆಗೆ ಹೋಗುತ್ತದೆ. ನಮ್ಮ ಬುದ್ಧಿ. ಅದಕ್ಕಾಗಿ ಈ ಗುಣಗಳನ್ನು ನೀನು ಬಲಿ ಕೊಡು ಅನ್ನುತ್ತೆ ನಮ್ಮ ಸೃಷ್ಟಿಕರ್ತನ ಬೋಧನೆ. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಗಂಗಮ್ಮನಿಗೆ ಕುರಿ, ಕೋಳಿ, ಮೇಕೆ ಎಲ್ಲ ಬಲಿ ಕೊಡ್ತಾಯಿತ್ತು. ಆ ಬುದ್ಧಿಲೇ ಇದ್ದೀವಿ. ಗೊತ್ತಿಲ್ಲದೆ ಇರೋವಾಗ ಇರಬಹುದು, ಗೊತ್ತಾದ ಮೇಲೆ ಸ್ವಲ್ಪ ಕಾಯ ವಾಚ ಮನಸ
ಮನಸ್ಸು ಅಲ್ಲಿಗೆ ಬಂದಿದ್ದೀವಲ್ಲ, ಬದಲಾಯಿಸ್ಕೋಬೇಕಲ್ಲ ನಾವು. ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ, ಇನ್ನೂ ಅಲ್ಲೇ ಇದ್ದೀವಿ. ಜನ್ಮಗಳು ಸಾಕಾಗ್ತಾ ಇಲ್ಲ. ಇದು ಎಷ್ಟೋ ಜನ್ಮನೋ ನಮ್ಮದು ಮನುಷ್ಯರಾಗಿ ಬಂದಾದ ಮೇಲೆ, ಹುಟ್ಟಿದ ಮೇಲೆ ಇನ್ನೆಷ್ಟು ಜನ್ಮಗಳು. ನಮ್ಮ ಥಿಯಾಸಫಿ ಹೇಳುತ್ತೆ, ಈ ಗುಣಗಳನ್ನು ಬೆಳೆಸ್ಕೊಂಡ್ರೆ ನೀನು 1ನೇ ದೀಕ್ಷೆಗೆ ಹೋಗ್ತೀಯ, ಇನ್ನು ಸ್ವಲ್ಪ ಬೆಳೆದ್ರೆ 2, 3, 4 ನೋಡಿ ಹೇಗಿದೆಯಾ. ಈಗ ದೀಕ್ಷೆಗಳು ಬೆಳೆಸ್ಕೊಂಡು ಆದಮೇಲೆ ನಿನಗೆ ಜೀವನ ಮುಕ್ತಿ, ನೀನು ಎಲ್ಲಿಂದ ಬಂದೆ ಸ್ವಂತ ಸ್ಥಳಕ್ಕೆ ಸೇರೋದು ಅಂತ ಥಿಯಾಸಫಿ ನೀಟಾಗಿ ಹೇಳ್ತಾ ಇದೆ. ಇಲ್ಲ ನಾನು ಇರುವುದೇ ಹೀಗೆ ಅಂದರೆ ಜನ್ಮಗಳು ಜಾಸ್ತಿ ಆಗುತ್ತೆ. ಇಷ್ಟೊತ್ತು ಒಂದು ಹೂವು ಕಿತ್ತಿದ್ದಕ್ಕೆ 1 ಜನ್ಮ ಹೆಚ್ಚಾಯ್ತಲ್ವಾ. ಸರಿಯಾಗಿ ಅರ್ಥ ಮಾಡಿಸ್ತಾ ಇದೆ ಥಿಯಾಸಫಿ, ಬೋಧಕರು, ಸಂಘ ಸಂಸ್ಥೆಗಳು, ಇದು ಒಳ್ಳೆಯದು, ಈ ದಾರಿಯಲ್ಲಿ ನಡಿಬೇಕು ಅಂತ. ಆದರೂ ನಾನು ಇರುವುದೇ ಹೀಗೆ ಅಂತ ಇದ್ವಿ ಅಂತ ಇಟ್ಕೊಳ್ಳಿ. ಒಂದು ಸಲ ಮನಸ್ಸಿಗೆ ತಂದುಕೊಂಡ್ರೆ ಒಂದು ಪದ, ನಾನು ಇರುವುದೇ ಹೀಗೆ ಅಂತ ಅಂದ್ಕೊಂಡ್ವಿ ಅಂತ ಇಟ್ಕೊಳ್ಳೆ, 1 ಜನ್ಮ ಎತ್ತಬೇಕು ಜಾಸ್ತಿ. ಥಿಯಾಸಫಿ ಬೋಧನೆ ಸಾಮಾನ್ಯವಾದಲ್ಲ ಇದೆ, ಆ ಹೂವಿನ ಉದಾಹರಣೆ. ಅದಕ್ಕಾಗಿ ಎಚ್ಚರಿಕೆಯಿಂದ ಜ್ಞಾನ ಪಡೀತಾ ಇರೋಣ, ಸ್ವಲ್ಪ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರೋಣ. ಒಂದು ವೇಳೆ ನಾವು ಬದಲಾಯಿಸ್ಕೊಳ್ಳಿಲ್ಲ, ಹೀಗೆ ಅಂತ ಅಂದ್ಕೊಂಡಿವಿ ಅಂತ ಇಟ್ಕೊಳ್ಳಿ ಮನಸ್ಸು, 1 ಸಲ 1 ಜನ್ಮ, ಅದು 100 ವರ್ಷನೋ 50 ವರ್ಷನೋ 20-30 ವರ್ಷನೋ ಜನ್ಮ ಎತ್ತಿ ನಾವು ಇನ್ನೊಂದು ಜನ್ಮಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಒಂದೊಂದು ಉದಾಹರಣೆಯಲ್ಲಿ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾರೆ. ಇದು ಮುಂದುವರೆದು ಅದರ ಆ ಶ್ಲೋಕದಲ್ಲಿ ಹಾಗೆ ಹೇಳ್ತಾ ಇದ್ದಾರೆ, ಅನ್ನದಿಂದಲೇ ಜೀವಿಗಳು ಜನಿಸ್ತವೆ. ಅನ್ನದಿಂದಲೇ ಪ್ರಕೃತಿ ಸೃಷ್ಟಿ, ಇಲ್ಲಿ ಅನ್ನ ಅಂದರೆ ಪಂಚಭೂತಗಳಿಂದಲೇ ಪ್ರತಿ ಜೀವಿನೂ ಹುಟ್ಟೋದು. ಆ ಪಂಚಭೂತಗಳಿಂದಲೇ ಪ್ರತಿ ಜೀವಿ ಬೆಳೆಯೋದು, ಜೀವಿಸೋದು. ಕೊನೆಗೆ ಪಂಚಭೂತಗಳಲ್ಲೇ ಈ ಜೀವಿ ಲೀನವಾಗೋದು ಸಮೇತ. ಕೊನೆಗೆ ನಾವು ನಾನಿಷ್ಟು ದೊಡ್ಡ ಮನುಷ್ಯ, ನಾನಿಷ್ಟು ಬೋಧಕ, ನಾನಿಷ್ಟು ತಿಳುವಳಿಕೆ ಕೊಡ್ತಾಯಿದ್ದೀನಿ ಅಂತ ಹೇಳಿ ನಾನು ಸತ್ತೋದ ಮೇಲೆ ಹಾಗೆ ಶರೀರ ಸ್ವರ್ಗಕ್ಕೆ ಹೋಗೋದಿಲ್ಲ. ಧರ್ಮರಾಜನ ಆದೋಗ ಮಾತ್ರನೇ, ಆ ಪುರಾಣದಲ್ಲಿ ಬರುತ್ತಲ್ಲ ಧರ್ಮರಾಜನ ಕತೆ, ಯುಧಿಷ್ಠಿರನ ಕತೆ, ಆ ಲೆವೆಲ್ಗೆ ಹೋದ್ಮೇಲೇ ಈ ಶರೀರ ಸಮೇತ ಅಲ್ಲಿಗೆ ಹೋಗೋದು. ಈ ಶರೀರ ಸಮೇತ ಬರೀ ಧರ್ಮರಾಜ ಒಬ್ಬಲ್ಲ, ಅನೇಕ ಋಷಿ ಮುನಿಗಳು ಪುರಾಣಗಳಲ್ಲಿ ಹೇಳಿರೋ ಕಥೆಗಳ ಮೂಲಕ ಅಲ್ಲಿ ಯಾರೋ ಬ್ರಹ್ಮಲೋಕದಲ್ಲಿ, ದೇವೇಂದ್ರನ ಲೋಕದಲ್ಲಿ ಈ ಋಷಿನ ತಿಳ್ಕೊಂಡ್ರೆ ಸಾಕು, ಬರ್ತೀನಿ ಸ್ವಾಮಿ ಅಂತ ಆ ಋಷಿ ಹೋಗ್ತಾ ಇದ್ದರಂತೆ. ಇಲ್ಲೇ ಅವನ ವಾಸ ಭೂಲೋಕದಲ್ಲೇ ಅವನ ಕುಟೀರ. ಆದರೆ ಅವ್ರು ತಿಳ್ಕೊಂಡು ಈ ಋಷಿನ ನಾನು ಮಾತಾಡಬೇಕು ಅಂತಂದರೆ ಬರ್ತೀನಿ ಸ್ವಾಮಿ ಅಂತ ಹೋಗ್ತಾ ಇದ್ದರಂತೆ. ಅದು ಆ ಲೆವೆಲ್ಗೆ, ಆ ಹಂತಕ್ಕೆ ಪ್ರತಿ ವ್ಯಕ್ತಿ ಏರೋದಕ್ಕೆ ಅರ್ಹತೆ ಇದೆ, ಅವಕಾಶ ಇದೆ. ಆದರೆ ಆ ಏಳುವುದು ಬೀಳುವುದು ಅವರವ್ರ ಕೈಯಲ್ಲೇ ಇದೆ. ತನ್ನ ಏಳಿಗೆ ಮತ್ತು ಅವನತಿಗೆ ಅವನೇ ಕಾರಣ. ಅದಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಇದನ್ನು ಥಿಯಾಸಫಿನ ಗಮನಿಸ್ತಾ ಹೋಗ್ಬೇಕು ನಾವು. ಅನಂತರ ಇದು ಬಹಳ ಮುಖ್ಯ. ಅಡುಗೆ ಮಾಡುವಾಗ ಮನೆಗಳಲ್ಲಿ ಉಪ್ಪು ಖಾರ ಹುಳಿ ಇತ್ಯಾದಿ ಆ ರುಚಿಕಟ್ಟಾದದ್ದು ಎಲ್ಲ ಉಪಯೋಗಿಸ್ತಾರೆ, ಸರಿ ಅಂತ ಅಂದ್ಕೊಂಡೋಣ. ಹೆಚ್ಚು ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ, ಏನೋ ಕಾರಣಾಂತರದಿಂದ ಹೆಚ್ಚು ಕಡಿಮೆ ಉಪ್ಪು ಇಷ್ಟೇ ಹಾಕಬೇಕು ಅಂತ ಇಟ್ಕೊಳ್ಳಿ. ತೂಕ ಏನೋ ಅಷ್ಟೇ ಇರುತ್ತೆ, ಸೈಜು ಅಷ್ಟೇ ಕಾಣಿಸುತ್ತೆ, ಅದರ ರುಚಿ ಉಪ್ಪಿನಿಂದ ಉಪ್ಪಿಗೆ ಡಿಫ್ರೆನ್ಸ್ ಆಗುತ್ತೆ. ಇವಾಗೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಉಪ್ಪು ತಯಾರು ಇರೋದು, ನೇರವಾಗಿ ನಮಗೆ ಉಪ್ಪಿನ ಮೂಲದಿಂದನೇ ಉಪ್ಪು ಸಿಗ್ತಾ ಇಲ್ಲ. ಸಮುದ್ರ ನೀರಿನಿಂದ ಉಪ್ಪು ತಯಾರು ಮಾಡ್ತಾರೆ. ಮೂಲದ ಉಪ್ಪು ಹಿಂದಿನ ಯಾವುದೋ ಒಂದು ಕಾಲದಲ್ಲಿ ಹಿಮಾಲಯ ಪರ್ವತದ ಸನ್ನಿವೇಶದಲ್ಲಿ ಸಾಗರ ಇದ್ದದ್ದು, ಸಮುದ್ರ ಇದ್ದದ್ದು. ಭೂಮಿಯ ಒತ್ತಡದ ಕಾರಣದಿಂದ ಸಮುದ್ರ ಪರ್ವತ ಆಗಿದೆ. ಈಗ ಅದನ್ನ ಮಡಕೆ ಪರ್ವತಗಳು ಅಂತ ಕರೀತಾರೆ. ಓದಿರೋರಿಗೆಲ್ಲ ಗೊತ್ತಿದೆ. ಅದು ನಿಜವಾದ ಸರಿಯಾದ ಉಪ್ಪು. ಆ ಕಲ್ಲು ಇದೆಯಲ್ಲ, ಹಿಮಾಲಯ ಪರ್ವತದ ಕಲ್ಲು, ಆ ಕಲ್ಲನ್ನು ಹೋಗ್ತೀರಿ ಅನೇಕ ಜನ, ಹಿಮಾಲಯ ಪರ್ವತದ ತಪ್ಪಲಿಗೆ ಹೋಗ್ತೀರಿ, ಮೇಲಕ್ಕೂ ಹೋಗಿರೋರು ಇದ್ದಾರೆ.
ಆ ಕಲ್ಲನ್ನು ಸ್ವಲ್ಪ ಬಾಯಲ್ಲಿ ಹಾಕ್ಕೊಳ್ಳಿ, ಉಪ್ಪದು ಅದು ಸರಿಯಾದ ಉಪ್ಪು ಆ ಕಲ್ಲು. ಆದರೆ ಈಗ ಸಮುದ್ರವೂ ಕಲುಷಿತವಾಗಿದೆ. ಆ ಕಲುಷಿತ ನೀರಿನಿಂದಲೇ ಉಪ್ಪು ತಯಾರು ಮಾಡ್ತಾರೆ. ಅದೂ ಸಮೇತ ನಾವು ತಿನ್ನೋದಿಲ್ಲ, ನಾವು ತಿಂತಾ ಇಲ್ಲ. ಪುನಃ ಅದನ್ನು ಈ ಐಶ್ವರ್ಯವಂತರು ಫ್ಯಾಕ್ಟ್ರಿಗಳು ಮಾಡಿ ಸ್ವಲ್ಪ ಕೆಮಿಕಲ್ ಸೇರಿಸಿ ಉಪ್ಪು ತಯಾರು ಮಾಡಿ ನಮಗೆ ಕೊಡ್ತಾಯಿದ್ದಾರೆ. ಆ ಕೆಮಿಕಲ್ ಉಪ್ಪು ಒಂದು ಕಂಪ್ನಿಗೂ ಇನ್ನೊಂದು ಕಂಪ್ನಿಗೂ ಡಿಫರೆನ್ಸ್ ಇದೆ. ಕೆಮಿಕಲ್ ಉಪ್ಪು ಅದರನ್ನು ಅಡುಗೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆಗ ನಮ್ಮ ಮನಸ್ಸು ಏನಾಗುತ್ತೆ, ಮಾಮೂಲಾಗಿ ಅಡುಗೆ ಮಾಡಿರ್ತಾರೆ, ಚೆನ್ನಾಗೇ ಮಾಡಿರ್ತಾರೆ, ಸೇವಿಸುವಾಗ ಹೆಚ್ಚು ಕಡಿಮೆ ಈ ವ್ಯಕ್ತಿಗೆ ಗೊತ್ತಾಗುತ್ತೆ. ಆಗ ಅವನೇನು ಮಾಡ್ತಾನೆ ಅಂತಂದರೆ ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ತಾನೆ. ಅದಕ್ಕಾಗಿ ಈ ಈ 7ನೇ ಅನುವಾದದಲ್ಲಿ ಅವ್ರು ಏನು ಹೇಳಿದ್ದಾರೆ ಉಪನಿಷತ್ತು ಅಂತಂದರೆ, ಅನ್ನಂನ ನಿಂದ್ಯಾತ್ ತದ್ದು ವ್ರತಂ, ಅನ್ನಂನ ನಿಂದ್ಯಾತ್ ತದ್ದು ವ್ರತಂ, ತದ್ದು ವ್ರತಂ ಆ ವ್ರತವಾಗಿ ನಾವು ಸ್ವೀಕರಿಸಬೇಕು. ಅನ್ನಂನ ನಿಂದ್ಯಾತ್, ಇದು ಸರಿ ಇಲ್ಲ, ಈ ರುಚಿ ಇವತ್ತೇನೋ ವ್ಯತ್ಯಾಸ, ಹಾಗೆ ಹೀಗೆ ಆಗೋಗಿದೆ. ಖಾರ ಜಾಸ್ತಿ ಇರ್ಬೋದು, ಉಪ್ಪು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಆಗೋಗಿದೆ. ಅದನ್ನು ನಿಂದಿಸ್ಕೂಡ್ದಂತೆ ಆ ಉಪನಿಷತ್ನಲ್ಲಿ ಹೇಳಿರೋದು, ತೈತ್ರಿಯ ಉಪನಿಷತ್ತು. ಅನ್ನಂನ ನಿಂದ್ಯಾತ್ ತದ್ದುರತಂ, ಅನ್ನಂನ ಪರಿಚಕ್ಷೀತ ತದ್ದುರತಂ. ಇವತ್ತೇನು ಹಿಂಗೆ ಮಾಡಿದ್ಯಾ, ಊರಲ್ಲೋ ಇನ್ನೊಬ್ಬರ ಫ್ರೆಂಡಲ್ಲೋ ಫೋನ್ ಮೂಲಕನೋ ಗದರ್ಸ್ಕೊಂಡಿರ್ತಾನೆ ಈ ವ್ಯಕ್ತಿ, ಫೋನ್ ಮೂಲಕ ಗದರ್ಸ್ಕೊಂಡಿದ್ದಾನೆ. ನೀನು ಹಿಂಗೆ ಮಾಡ್ತೀನಿ ಅಂತ ಹೇಳಿದೆ, ಮಾಡಲಿಲ್ಲ, ಹಾಗೆ ಹೀಗೆ ಅಂತ. ಊಟಕ್ಕೆ ಕೂತ್ಕೊಳ್ತಾನೆ, ಟಿಫನ್ ಕೂತ್ಕೊಳ್ತಾನೆ, ಇದು ಸರಿ ಇಲ್ಲ ಅಂತಂದರೆ ಇದು ಅಷ್ಟಕ್ಕೇ ಸರ್ ಬೈಸ್ಕೊಂಡಿರೋದು ಯಾರಲ್ಲೇ, ಆ ಮೂಲಕ ಬೈಸ್ಕೊಂಡಿರೋದು. ಅನ್ನದ ಮೇಲೆ ಕೋಪ ಹೆಚ್ಚು ಕಡಿಮೆ ಆಗಿದೆ, ಇದೇನೋ ಚೆನ್ನಾಗಿಲ್ಲ ಅಂತ ತಳ್ಳಿಬಿಡೋದು. ಅದು ಅನ್ನನ್ನ ಪರಿಚಕ್ಷೀತ್, ತಳ್ಳಬಾರ್ದು, ಅಸಡ್ಡೆ ಮಾಡಬಾರ್ದು. ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಕಾಯ ವಾಚ ಮನಸ್ಸು ಕೆಲಸ ಮಾಡುತ್ತೆ. ನಾವು ಬಹಳ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೀವಿ, ಮನಸ್ಸು ಕೆಲಸ ಮಾಡುತ್ತೆ, ಕೆಳಗೆ ತಳ್ಳಿಬಿಡುತ್ತೆ ನಮ್ಮನ್ನು. ಒಂದು ವಾಕಿತ್ತರೆ ಒಂದು ಜನ್ಮ ಎತ್ತಿದ, ಕೋಪ ಮಾಡಿಕೊಂಡ್ರೆ ಒಂದು ಜನ್ಮ, ತಟ್ಟೆ ತಳ್ಳಿದ್ದೀವಿ, ಒಂದು ಜನ್ಮ ಜಾಸ್ತಿ ಎತ್ತಬೇಕು. ಆಮೇಲೆ ಕರ್ಮ ಹೇಳುವಾಗ ಅನೇಕರು ದೃಢಕರ್ಮ, ದೃಢ ಅದೃಢ ಇದ್ದು ಏನೂ ಕೆಲಸ ಮಾಡೋದಿಲ್ಲ. ನಮ್ಮ ತೃಪ್ತಿಗಾಗಿ ಆನಿ ಬೆಸೆಂಟ್ರಿಂದ ಈಚೆಗೆ, ಆನಿ ಬೆಸೆಂಟ್ರೆ ಹೇಳಿದ್ದಾರೆ, ಅವ್ರು ಏನು ಬೊಮ್ಮಡಿ ಬಜಾಯಿಸ್ತಾ ಇದ್ದಾರೆ, ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ರಯ್ಯ ಅಂತ. ಬದಲಾವಣೆ ಮಾಡಿದರೂ ಕರ್ಮನೇ, ಜನ್ಮನೇ ಎತ್ತಬೇಕಾಗತ್ತೆ. ನಿನ್ನ ಏಳಿಗೆ ನಿನ್ನ ಕೈಯಲ್ಲೇ ಇದೆ, ನಿನ್ನ ಅವನತಿ ನಿನ್ನ ಕೈಯಲ್ಲೇ ಇದೆ. ಉಪನಿಷತ್ತು ಹೇಳ್ತಾ ಇದೆ ಇಲ್ಲಿ. ಅಷ್ಟಕ್ಕೇ ಅಶ್ರದ್ಧೆ ಮಾಡಿ ಅದನ್ನು ವೃತ್ತ ಮಾಡ್ಬೋದು. ಆ ಆಹಾರವನ್ನು ರುಚಿಗಳು ಹೆಚ್ಚಾಗಿರ್ಬೋದು, ವ್ಯತ್ಯಾಸ ಇರ್ಬೋದು. ಆ ವಿವರಣೆನ ಹೇಳಿದ್ರೆ ಚೆನ್ನಾಗಿರುತ್ತೆ, ಅದನ್ನೇ ಓದಿ ಆ ವಾಕ್ಯನ. ಅನ್ನವನ್ನು ನಿರ್ಲಕ್ಷಿಸಬಾರದು, ಅದು ವ್ರತ. ಹೀಗೆ ಅನ್ನದ ಮಹತ್ವವನ್ನು ಅರಿತು ಅದನ್ನು ನಿರ್ಲಕ್ಷಿಸದೆ ಅಥವಾ ದುರ್ಬಳಕೆ ಮಾಡದೆ ಗೌರವಿಸುವುದು ಸನಾತನ ಧರ್ಮದ ಆಧ್ಯಾತ್ಮಿಕತೆಯ ಪ್ರಮುಖ ಮೌಲ್ಯಗಳಲ್ಲಿ ಒಂದಾಗಿದೆ. ವಿವರಣೆ ನಮ್ಮ ಸೆಕ್ರೆಟರಿಯವರು ಹೊರಟೋದ್ರ. ಒಂದು ಸಲ ನಾನು ನಮ್ಮ ಶ್ರೀನಿವಾಸ ಗುಪ್ತಾ ಅವರು ವಾರಣಾಸಿಗೆ ಹೋಗಿದ್ವಿ, ಭಾಳ ವರ್ಷಗಳ ಹಿಂದೆ. ಒಂದೇ ರೂಮಲ್ಲಿ ಉಳ್ಕೊಂಡಿದ್ವಿ. ಬೆಳಗ್ಗೆ ಟಿಫನ್ ಕೊಡ್ತಾ ಇರಲಿಲ್ಲ, ಭಾಳ ಹಿಂದೆ. ಆಮೇಲೆ ಈ ರಸ್ತೆಯಲ್ಲಿ ತಿಂದ್ಕೊಂಡು ಬರೋದು, ಅದು ಇದು ಚೆನ್ನಾಗಿಲ್ಲ ಅಂತಂದಿದ್ದಕ್ಕೆ ಬೆಳಗಿನ ಹೊತ್ತು ಆ ಕಾಂಟ್ರಾಕ್ಟರ್ ಮೂಲಕನೇ ಟಿಫನ್ನೂ ಒದಗಿಸ್ತಾರೆ. ಒಂದು ಟಿಫನ್ ಕಾಲದಲ್ಲಿ ಅವತ್ತೂ ಚೆನ್ನಾಗೇ ಇತ್ತು. ಏನಪ್ಪ ಇದಪ್ಪದು, ಕಡಲೆ ಬೀಜ ಸುಂಡೇಲ್ ಮಾಡ್ತಾರಲ್ಲ, ಒಳ್ಳೆ ರುಚಿಕಟ್ಟಾಗಿ ಮಾಡಿದ್ರು. ನಿಜವಾಗಿ ಚೆನ್ನಾಗಿತ್ತು, ರುಚಿಕಟ್ಟಾಗಿ. ಒಬ್ಬೊಬ್ರಿಗೆ ಒಂದೊಂದು ಕಪ್ಪಲ್ಲಿ ಕೊಟ್ಟರು. ತಿಂತಾಯಿದ್ರೆ ಇನ್ನು ಸ್ವಲ್ಪ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೇನೋ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅವರು ಒಂದು 4-5 ಸಲ ಹಂಗಂದು ಏನೋ ಚೆನ್ನಾಗಿಲ್ಲ ಅಂತ ಬಂದುಬಿಟ್ರು. ಇದು ಇಲ್ಲಿ ಹೇಳ್ತಾ ಇರೋದು, ಅವ್ರು ಇದ್ದಿದ್ರೆ ಚೆನ್ನಾಗಿರೋದು.
ಆಮೇಲೆ ಆಚೆಗೆ ಬಂದು ಅವ್ರದ್ದು ಬಂಗಾರಪೇಟೆ ಲಾಡ್ಜು, ಈಗ ಸಿಟಿ ಲಾಡ್ಜ್ ಅಂತ ಇಟ್ಕೊಳ್ಳಿ. ಆ ಬಂಗಾರಪೇಟೆಯಲ್ಲಿ ಸುಂಡೇಲ್ ಅಂತ ಮಾರ್ತಾರೆ. ಇದರಿಂದ ಮಾಡಿರುವುದೇ ಆ ಬಂಗಾರಪೇಟೆಯಲ್ಲಿ. ನಾವು ಅಡಿಯಾರ್ಗೆ ಹೋಗ್ತಾ ಅಲ್ಲಿ ಟ್ರೈನ್ ಹತ್ತಾ ಇದ್ದೀವಿ, ನಾವು ಸುಂಡೇಲ್ ತಿಂದಿದ್ದೀವಿ. ಅವರು ಬಿಟ್ಬಿಟ್ರು, ನಮ್ಮ ಗುಪ್ತ ಅವರು ತಿನ್ನಲಿಲ್ಲ. ಅದನ್ನು ವ್ರತವಾಗಿ ತೆಗೆದುಕೊಳ್ಬೇಕಂತೆ, ನಿರ್ಲಕ್ಷಿಸಬಾರ್ದಂತೆ. ಅದಕ್ಕಾಗಿ ಪ್ರತಿಯೊಬ್ಬರೂ ಹೆಚ್ಚು ಕಡಿಮೆ ಆಗುತ್ತೆ, ಪ್ರತಿಯೊಬ್ಬರೂ ಇದರ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಪ್ರತಿಯೊಬ್ಬರೂ ಜೀವಿಸುವುದಕ್ಕೆ ಅದು ಬೇಕೇ ವಿನಃ ರುಚಿ ಇರಲಿ ರುಚಿ ಇಲ್ಲದೆ ಹೋಗಲಿ, ಜೀರ್ಣಾಂಗಗಳೇನು ಉಪ್ಪು ಖಾರ ಇಷ್ಟೇ ಇರಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಸತ್ವಯುಕ್ತವಾದ ಆಹಾರ ಬೇಕು ಅಂತ ಅಂದ್ಕೊಳ್ತವೆ, ಸತ್ವಯುಕ್ತವಾದ ಆಹಾರ ಅಷ್ಟೇ ವಿನಃ ಈ ರೀತಿ ಬಾಯಿ ಚಪಲಕ್ಕೆ ಏನಾದರೂ ನಾವು ಸೋತ್ವಿ ಅಂತಂದರೆ ಮನಸ್ಸು ಬೇರೆ ಬೇರೆ ಮಾರ್ಗದಲ್ಲಿ ಕೆಲಸ ಮಾಡುತ್ತೆ, ನಮ್ಮ ಏಳಿಗೆಗೆ ತೊಂದರೆ ಕೊಡುತ್ತೆ. ನಾವು ಸೇವಿಸುವ ಆಹಾರ ಇಡೀ ಸೃಷ್ಟಿಯನ್ನು ವ್ಯಾಪಿಸಿರುವ ಪಂಚಮಹಾಭೂತಗಳಿಂದ ನಮಗೆ ಲಭ್ಯವಾಗಿದೆ. ಆದ್ದರಿಂದ ಭಾಳ ಎಚ್ಚರಿಕೆಯಿಂದ ಈ ಆಹಾರದಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಮುಂದೋಗಬೇಕು. ಇನ್ನು ಅದೇ ಒಂದು 2-3 ಇದೆ, ಅಲ್ಲೇ ಇದ್ದರೆ ಪುನಃ ಈ ಭಗವದ್ಗೀತೆಗೆ ನಾವು ಬರೋದಿಲ್ಲ. ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದೆ ನೋಡೋಣ, ಈ ಅನ್ನದ ಬಗ್ಗೆ, ಆಹಾರದ ಬಗ್ಗೆ. ಪ್ರಾರಂಭದಲ್ಲಿ ಶ್ರದ್ಧಾತ್ರಯ ವಿಭಾಗದ ಯೋಗದಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ. ಯಾವ ಈಗ ನಮ್ಮಲ್ಲಿ 3 ಥರ ಗುಣಗಳಿದೆ. ಸತ್ವಗುಣ ಇದೆ, ರಾಜಸಿಕ ಗುಣ ಇದೆ, ಅನಂತರ ತಾಮಸಿಕ ಗುಣವೂ ಇದೆ. ಪ್ರತಿಯೊಬ್ಬರಲ್ಲೂ ಋಷಿಯಲ್ಲೂ ಸಮೇತ, ಒಬ್ಬ ಸಾಧಕನಲ್ಲೂ ಸಮೇತ ಈ 3 ರೀತಿಯ ಗುಣಗಳು ಇರ್ತವೆ. ಆದರೆ ಒಂದೇ ಲೆವೆಲಲ್ಲಿ ಇರುವುದಿಲ್ಲ. ಕೆಲವರಲ್ಲಿ ಸಾಧಕರಲ್ಲಿ ಸಾತ್ವಿಕ ಗುಣ ಹೆಚ್ಚಿರುತ್ತೆ, ತಾಮಸಿಕ ಗುಣ ಬಹಳ ಸ್ವಲ್ಪ ಮಟ್ಟಿಗಿರುತ್ತೆ. ತಾಮಸಿಕ ಗುಣ ಅದೇ ಏನು ಆ ಲೆವೆಲ್ಗೆ ಹೋದವರು ಅಂತಂದರೆ ತಾಮಸಿಕ ಗುಣ ಅವರಲ್ಲಿ, ತಪಸ್ವಿಗಳಲ್ಲಿ ಮೇಲ್ಮಟ್ಟದವರಲ್ಲಿ ಏನಪ್ಪ ತಾಮಸಿಕ ಗುಣ ಅಂತಂದರೆ ಧ್ಯಾನ ಮಾಡ್ತಾ 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 ರೆಪ್ಪೆ ಹಾಕೋದು, ಇಷ್ಟೇ ಅವ್ರ ತಾಮಸಿಕ ಗುಣ. ಧ್ಯಾನ ಮಾಡ್ತಾ ಇರ್ತಾರೆ ಸೃಷ್ಟಿಕರ್ತನ ಮೇಲೆ, ಯಾವಾಗೋ ಒಂದು ಸೆಕೆಂಡು ಮರೀತಾರೆ, ಅದು ಅವರಲ್ಲಿರೋ ತಾಮಸಿಕ ಗುಣ. ನಮ್ಮಲ್ಲಿ ಅದರ ಡಿಫರೆನ್ಸು ಏನು, ತಲೆಕೆಳಗೆ. ನಮ್ಮಲ್ಲಿ ಅವನನ್ನು ತಿಳಿಯುವುದು ಸ್ವಲ್ಪ ಮಟ್ಟಿಗೆ, ತಿಳಿದೇ ಇರೋರು ಹೆಚ್ಚಿಗೆ. ನಮ್ಮಲ್ಲಿ ಪ್ರಯತ್ನ ಮಾಡ್ತೀವಿ. ನಾನು ಏನು ಬೆಳಗ್ಗೆ ಕೂತ್ಕೊಂಡ್ರೆ ಸಾಯಂಕಾಲ ತನಕನೇ ಧ್ಯಾನದಲ್ಲೇ ಇರ್ತೀನಿ. ಆದರೆ ಎಷ್ಟು ಸಲ ನಿದ್ದೆ ಹೋಗಿರ್ತೀನಿ ಧ್ಯಾನದಲ್ಲೇ, ಎಷ್ಟು ಸಲ ಬೇರೆಯವ್ರನ್ನ ಗೋಳಿಕೊಂಡಿರ್ತೀನಿ ಮನಸ್ಸಲ್ಲೇ. ಇದು ನಮ್ಮಲ್ಲಿರೋ ತಾಮಸಿಕ ಗುಣ. ಈ ಗುಣಗಳು ಈ ಶ್ರದ್ಧಾತ್ರ ವಿಭಾಗದಲ್ಲಿ ಹೇಳಿದ್ದಾರೆ. ನಾವು ಸೇವಿಸುವ ಆಹಾರದ ಮೇಲೆ ನಮಗೆ ಈ ಗುಣಗಳು ಹೆಚ್ಚು ಕಡಿಮೆ ಆಗೋದು. ಅದು 7, 8, 9, 10 ಈ ಶ್ರದ್ಧಾತ್ರ ವಿಭಾಗದಲ್ಲೇ 4 ಶ್ಲೋಕ ಇದ್ರ ಬಗ್ಗೆನೇ ತಿಳಿಸಿದ್ದಾರೆ. ಕೆಲವು 1-2 ಕೇಳಿಸ್ಕೊಳ್ಳೋಣ. ಅವರವರ ಗುಣಗಳ ರೀತಿಯ ಅವರು ಆಹಾರವನ್ನು ಆರಿಸ್ಕೊಳ್ತಾರೆ. ಇದು ಒಂದು ಶ್ಲೋಕ. ಅವರವರ ಗುಣಗಳ ರೀತ್ಯ ಆಹಾರಸ್ತಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯ ಯಜ್ಞಸ್ತಪಸ್ತದಾದಾನಂ ತೇಷಾಂ ವೇದಮಿಮಂ ಶೃಣು. ಅಲ್ಲಿ ಮೊದಲನೇ ಸಾಲಿಗೆನೇ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅವರು. ತಮ್ಮ ಪ್ರವೃತ್ತಿಗೆ ಅನುಗುಣವಾಗಿ ತಮ್ಮ ಆಹಾರವನ್ನು ಸ್ವೀಕರಿಸ್ತಾರೆ. ಪ್ರವೃತ್ತಿಗೆ ಅನುಗುಣವಾಗಿ ಆ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತೋ ಆ ರೀತಿ ಸ್ವೀಕರಿಸ್ತಾರೆ. ಅನಂತರ ಇಲ್ಲಿ ಸತ್ವಗುಣ ಕೂಡಿರೋನು, ರಾಜಸಿಕ ಗುಣ ಕೂಡಿರೋನು, ತಾಮಸಿಕ ಗುಣ ಕೂಡಿರೋನು ಎಂಥ ಆಹಾರವನ್ನು ಪ್ರೀತಿ ಮಾಡ್ತಾನೆ ಅಂತ ಹೇಳಿ ಸ್ವಲ್ಪ ಹೇಳಿದ್ದಾರೆ ಇನ್ನೊಂದು ಶ್ಲೋಕದಲ್ಲಿ. ಏನಪ್ಪ ಅಂತಂದರೆ, ರಸ್ಯಾಹ ಸ್ನಿಗ್ಧಾಹ ಸ್ಥಿರಹೃದಯಾಹ
ಆಹಾರಾಹ ಸಾತ್ವಿಕ ಪ್ರಿಯಾ, ಸಾತ್ವಿಕ ಗುಣವುಳ್ಳವರು. ಏನು ಉದ್ದೇಶದಿಂದ ಅವನು ಆಹಾರ ಸೇವನೆ ಮಾಡ್ತಾನೆ, ಎಂಥ ಆಹಾರ ಸ್ವೀಕರಿಸ್ತಾನೆ ಅಂತಂದರೆ ಅವನ ಉದ್ದೇಶ ಆರೋಗ್ಯವಾಗಿ ಬದುಕಿರಬೇಕು. ಆರೋಗ್ಯವಾಗಿ ಯಾಕೆ ಅಂತಂದರೆ ಏನು ಶರೀರದ ಕೀಟ್ಲೆಗಳಿಲ್ಲದೆ ಹೋದರೆ, ನೋವುಗಳಿಲ್ಲದೆ ಹೋದರೆ ಅವನ ಮನಸ್ಸು ಸದಾ ಮೇಲ್ಮಟ್ಟಕ್ಕೆ ಹೋಗುತ್ತೆ, ಸದಾ ಸೃಷ್ಟಿಕರ್ತನ ಕಡೆ ಹೋಗುತ್ತೆ. ಅದಕ್ಕಾಗಿ ಅವನು ನಾನು ಆರೋಗ್ಯವಾಗಿರಬೇಕು ಅಂತ ಅಂದ್ಕೊಳ್ತಾನೆ. ಅಲ್ಲೇ ನಾನು ಆರೋಗ್ಯವಾಗಿದ್ದು 10 ವರ್ಷಗಳು ಹೆಚ್ಚಿಗೆ ಬದುಕಬೇಕು ಅಂತ ಅಂದ್ಕೊಳ್ಳೋದಿಲ್ಲ. ಕೆಲವು ಕಾಲವಾದರೂ ಅವನನ್ನು ನೆನೆಯೋದಕ್ಕೆ ನಾನು ಆರೋಗ್ಯವಾಗಿರಬೇಕು ಅಂತ ಅಂದ್ಕೊಳ್ತಾನೆ. ಅಂಥ ಆಹಾರವನ್ನು ಅವನು ಸ್ವೀಕರಿಸಲು ಇಷ್ಟಪಡ್ತಾನೆ. ಅಂಥ ಆಹಾರ ಯಾವುದಪ್ಪ ಅಂತಂದರೆ ಸಾತ್ವಿಕ ಆಹಾರ. ಸಾತ್ವಿಕ, ಉಪ್ಪು ಖಾರ ಇರಲಿ, ಇಲ್ಲೇನು ಉಪ್ಪು ಖಾರ ಹುಳಿ ಸಪ್ಪೆ ಸಿಹಿ ಹೇಳಿಲ್ಲ. ಸಾತ್ವಿಕ ಆಹಾರ, ಅಹಿಂಸಾತ್ಮಕ ಅಲ್ಲ. ಆಹಾರ ಸಾತ್ವಿಕವಾಗಿರಬೇಕು. ಹೆಚ್ಚಾಗಿ ಈ ಸಾತ್ವಿಕ ಆಹಾರ ಅಂತಂದರೆ ಸಸ್ಯಾಹಾರವಾಗಿರಬೇಕು. ಸಸ್ಯಾಹಾರ ಇರೋರಿಗೆ ನಾನು ಯಾವುದೋ ಒಂದು ಹೇಳ್ಬಿಡ್ತೀನಿ, ಜ್ಞಾಪಕ ಬಂತು. ಆ ಗ್ರೂಪಲ್ಲಿ ನಮ್ಮ ಹಿರಿಯ ಮಿತ್ರರೊಬ್ಬರು ಇದ್ದರು. ಈ ವಾಟ್ಸಾಪ್ ಗ್ರೂಪ್ ಅದು. ಹಿರಿಯ ಮಿತ್ರರು ನನಗೆ ಹಾಕಿದರು. ನಾನು ಅದನ್ನು ಓದಿದೆ. ಅಲ್ಲಿ ಅವರು ಏನು ಕಳಿಸಿದ್ದಾರೆ ಅಂತಂದರೆ, ಪಕ್ಷಿಗಳಿಗೆ ಮನೇಲಿ ಉಳಿದಿರೋವಂಥದ್ದು ಅಂಥದ್ದು ತಣ್ಣಗಿರೋ ಆಹಾರ ಪಕ್ಷಿಗಳಿಗೆ ಹಾಕ್ಬಿಡ್ತೀವಿ, ಹೊರಗಡೆ ಹಾಕ್ಬಿಡ್ತೇವೆ. ನಾವು ಬಿಸಿ ಆಹಾರ ತಿಂತೀವಿ. ಪಕ್ಷಿಗಳು ತಣ್ಣಗಿರೋ ಆಹಾರವನ್ನು ಸೇವಿಸಿ ಹೆಚ್ಚು ಕಾಲ ಬದುಕ್ತವೆ, ಕಾಯಿಲೆಗಳಿಲ್ಲದೆ. ಬಿಸಿ ಆಹಾರ ನಾವು ಸೇವಿಸಿ ಅನೇಕ ಕಾಯಿಲೆಗಳಿಗೆ ತುತ್ತಾಗ್ತೀವಿ ಅಂತ ಮೆಸೇಜ್ ಹಾಕ್ಬಿಟ್ಟಿದ್ರು. ಅವರು ನನಗದು ಕಳಿಸಿದರು. ಇಬ್ಬರು ನಕ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಆ ಲೆವೆಲ್ಗೆ ಅದು ಸತ್ಯ. ಪಕ್ಷಿಗಳಿಗೆ ಕಾಯಿಲೆ ಬರೋದು ಬರದೇ ಇರೋದು ಅನ್ನ ಹಾಕಿದವ್ರಿಗೆ ಗೊತ್ತಾಗಲ್ಲ. ತಣ್ಣಗಿರಬಹುದು, ಹಲಸಿದ ಆಹಾರ ಹಾಕಬಾರ್ದು ಪಕ್ಷಿಗಳಿಗೆ. ತಣ್ಣಗಿರ್ಬೋದು, ತಿಂತವೆ. ಸಾಮಾನ್ಯವಾಗಿ ಕಾಳು ಹಾಕಬೇಕೇ ವಿನಃ ಪಕ್ಷಿಗಳಿಗೆ ಆಹಾರ ಹಾಕ್ಬೋದು. ಆಹಾರ ಹಾಕಿದರೆ ಕಾಯಿಲೆ ಬಂತು ಅಂತಲೇ ಲೆಕ್ಕ. ಅನ್ನ ಹಾಕಿದ್ವಿ, ತಿಂತವೆ, ಹೊಟ್ಟೆ ತುಂಬ ಅಲ್ಲಿ ಹೋಗ್ತವೆ, ಆ ಗೂಡು ಹತ್ರನೇ ಬೇಯಕ್ಕಂತವೆ. ಅದು ಸತ್ತೋಗೋದು ನಮ್ಗೆ ಗೊತ್ತಾಗಲ್ಲ. ಕಾಳು ಹಾಕಿದರೆ ಯಾವ ರೋಗನೂ ಬರೋಲ್ಲ ಪಕ್ಷಿಗಳಿಗೆ. ಇಲ್ಲಿ ಬಿಸಿ ಆಹಾರ ಹಾಕಿರೋದ್ರಿಂದ ನಮಗೆ ಕಾಯಿಲೆ ಬರುತ್ತೆ ಅಂತ ಅರ್ಥ ಬರುತ್ತಲ್ಲಿ. ಆದರೆ ಬಿಸಿ ಆಹಾರ ಅಂತಂದರೆ ಬಿಸಿ ಆಹಾರ ತಿಂದರೆ ಇದೆಲ್ಲ ಹೋಗುತ್ತೆ. ಎಷ್ಟು ಸೇವನೆ ಮಾಡೋಕ್ಕೆ ಸಾಧ್ಯವೋ ಅಂಥ ತಣ್ಣಗಿರೋ ಆಹಾರಕ್ಕಿಂತ ಇಂಥ ಆಹಾರ ಸ್ವಲ್ಪ ಭಾಳ ಇಲ್ಲದೆ ಇರೋ ಆಹಾರ ಸೇವಿಸಿದರೆ ಮನುಷ್ಯನಿಗೆ ಯಾವ ಕಾಯಿಲೆನೂ ಬರೋದಿಲ್ಲ. ಇನ್ನೂ ಹೆಚ್ಚಿಗೆ ತಣ್ಣಗಾಗಿತ್ತು ಅಂತ ಇಟ್ಕೊ. ನಾವು ಪಕ್ಷಿಗಳಿಗೆ ಹಾಕಿದ್ವಲ್ಲ ಇಷ್ಟೊತ್ತು, ಅಲ್ಲಿ ಆ ಪದ ಉಪಯೋಗಿಸಿದ್ದಾರೆ. ಅದನ್ನು ಸಾಂಕ್ರಾಮಿಕ ಅನ್ನೋದಕ್ಕಿಂತ ಸಾಂಕ್ರಾಮಿಕ ಕಾಯಿಲೆಗಳು ಬಂದಿದೆ. ಕಾಲರ, ಪ್ಲೇಗು ಇತ್ಯಾದಿಗಳು ಸಾಂಕ್ರಾಮಿಕ ತಾನೇ. ಅಸಾಂಕ್ರಾಮಿಕ ಅಂತಂದರೆ ಅಂಥ ಕಾಯಿಲೆಗಳು ಅಲ್ಲದೆ ಹೋದ್ರೂ ವಿಧವಾದ ಕಾಯಿಲೆಗಳಿಗೆ ಅಸಂಕ್ರಾಮಿಕ ಬಂದು ನಮ್ಮನ್ನು ರೋಗಕ್ಕೆ ತುತ್ತಾಗಿಸ್ತವೆ. ಅದಕ್ಕಾಗಿ ಈ ಆಹಾರದಲ್ಲೂ ಅವ್ರು ಹೇಳಿರೋದು ಅವ್ರ ದೃಷ್ಟಿಯಲ್ಲಿ ಸರಿಯೇ. ಆದರೆ ಭಾಳ ತಣ್ಣಗೆ ಅಳಿಸಿದ ಆಹಾರ ಪಕ್ಷಿಗೆ ಹಾಕಿದರೆ ಸಾಯಿಸ್ತೀವಿ, ವಿಷವಾಗುತ್ತದೋ ಪಕ್ಷಿಗೆ. ಬಹಳ ಬಿಸಿಯಾದ ಆಹಾರ ತಿಂದರೆ ಈ ಕರಳೆಲ್ಲ ಸುಟ್ಟೋಗುತ್ತೆ. ಅದಕ್ಕಾಗಿ ಇದು ಎಚ್ಚರಿಕೆಯಿಂದ ನಾವು ಯೋಚನೆ ಮಾಡಿ ಆಹಾರ ಸೇವಿಸಬೇಕು. ಇಂಥ ಆಹಾರ, ಈ ಸಾತ್ವಿಕ ಸತ್ವಗುಣ ಇರುವಂಥ ಆಹಾರ ಸೇವಿಸಿದರೆ ಅವನಿಗೆ, ಸಾಧಕನಿಗೆ ರಸಯುಕ್ತ, ಪರಿಶುದ್ಧ, ಪುಷ್ಟಿಕರ ಹಾಗೂ ರುಚಿಕರವಾಗಿರುತ್ತದೆ. ಇದು ಈ ಶ್ಲೋಕದಲ್ಲಿ, ಭಗವದ್ಗೀತೆಯ ಶ್ಲೋಕದಲ್ಲಿ ಹೇಳಿರೋದು. ಅನಂತರ ರಾಜಸಿಕ ಗುಣ ಇರೋನಿಗೆ
ಕಟ್ಟಂ ಲವಣ, ಕಟ್ಟಂ ಲವಣಾತ್, ಅಲ್ಲಿ ಒಂದು ಸೇರಿಸಿದ್ದಾರೆ ಇನ್ನೊಂದು ಪದ, ಕಟ್ಟಂ ಲವಣಾತ್ ತೀಕ್ಷ್ಣ, ಹೆಚ್ಚು ಉಪ್ಪು ಖಾರ ಹುಳಿ ಇತ್ಯಾದಿ ರುಚಿಕರವಾದಿರ್ತಾವಲ್ಲ, ಅದು ಹೆಚ್ಚಿಗೆ ಸೇವನೆ ಮಾಡಬೇಕು ಅಂತ ಅನಿಸುತ್ತೆ ಅವನಿಗೆ. ಯಾರಿಗೆ? ರಾಜಸುಖ ಗುಣ ಇರೋನಿಗೆ. ಸಾಧಕರು ತಾಮಸಿಕ ಇಷ್ಟೊತ್ತು ಅಂದ್ಕೊಂಡಿದ್ದೀವಿ, ತಮಸ್ಸೂ ಇರುತ್ತೆ, ರಾಜಸಿಕ ಗುಣವೂ ಇರುತ್ತೆ, ಸತ್ವಗುಣವೂ ಇರುತ್ತೆ. ಆದರೆ ಸಾಧಕನಲ್ಲಿ ಸತ್ವಗುಣ ಹೆಚ್ಚಿರುತ್ತೆ. ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಈ ರಾಜಸಿಕ ಗುಣ ಇರೋರು ರುಚಿಕಟ್ಟಾಗಿರಬೇಕು. ಆ ಸುಂಡೇಲಿ ಬಿಟ್ಟನಲ್ಲ ನಮ್ಮ ಈ ವಾರಣಾಸಿನಲ್ಲಿ, ರುಚಿಯಾಗೂ ಇರುತ್ತೋ, ಚೆನ್ನಾಗಿರುತ್ತೋ. ಅದು ಯಾಕೋ ಇದು ಇಳಿಸ್ಲಿಲ್ಲ ಅವ್ರಿಗೆ, ಖಾರನೋ ಅದೇನು ಜಾಸ್ತಿ ಆಯಿತೋ ಅವ್ರ ಮನಸ್ಸಿಗೆ ಗೊತ್ತಾಗಲಿಲ್ಲ. ಸಾಧಕರು ಇವೆಲ್ಲವೂ ಸಮೇತ ನಮ್ಮಿಂದ ದೂರ ಆಗಬೇಕು. ಆಮೇಲೆ ನೀವು ಹೋಗಬೇಕು ಅಂದರೆ ಹೋಗ್ಬೋದು, ನಮ್ಮದೇನು ಅಭ್ಯಂತರ ಇಲ್ಲ. ಹೋಗಿ, ನೀವು ಹೋಗಿ ತಾಯಿ, ಅವ್ರು ನೀವು ಅವರೊಬ್ಬರೇನಾ? ಹೋಗಿ, ನಮ್ಮದೇನು ಅಭ್ಯಂತರ ಇಲ್ಲ. ಇನ್ನೊಂದೇನು ಅಂತಂದರೆ, ನೀವು ಫೋನ್ ರಿಂಗ್ ಆದರೂ ನನಗೇನು ಅನಿಸೋದಿಲ್ಲ. ಪಕ್ಕದ ಮನುಷ್ಯನಿಗೆ ಎಲ್ಲಿ ಪಾಪ ನೋವಾಗುತ್ತೋ ಮನುಷ್ಯನಿಗೆ, ಇದು ಕೇಳ್ತಾ ಇರ್ತಾರೆ ಈಗ ಒಣಗುಟ್ಟೋದು. ಪಕ್ಕದ ಮನುಷ್ಯನ ರಿಂಗ್ ಆದರೆ, ಪಕ್ಕದ ಮನುಷ್ಯನ ಫೋನು ಇವನು ಮನಸ್ಸಿಗೆ ನೋವಾಗುತ್ತೆ. ಅದಕ್ಕೋಸ್ಕರ ಫೋನ್ ರಿಂಗ್ ಬೇಡ ಅಂತ ಅನ್ನೋದು ಅಷ್ಟೇ. ಅದಕ್ಕಾಗಿ ಇದು ಎಚ್ಚರಿಕೆಯಿಂದ ಈ ರಾಜಸಿಕ ಗುಣ ಇರೋರು ಈ ರುಚಿಕಟ್ಟಾದ್ದನ್ನೆಲ್ಲ ಕೇಳ್ತಾರಂತೆ, ಕೇಳ್ತಾ ಅವನ ಮನಸ್ಸು. ಅದಕ್ಕಾಗಿ ನಾವು ಸಾತ್ವಿಕ ಗುಣದ ಕಡೆ ಹೋಗಬೇಕು. ರುಚಿಯಾಗಿರೋದೇ ತಿನ್ನೋಣ, ಇಂಥದ್ದೇ ತಿನ್ನೋಣ, ಹೀಗೆ ಒಗ್ಗರಣೆ ಹಾಕಿರಬೇಕು, ಒಗ್ಗರಣೆ ಹಾಕಿದರೆ ಈ ರುಚಿ ಬರಬೇಕು ಅನ್ನೋ ಭಾವನೆಯಿಂದ ಹೊರಬರೋಣ ಅಷ್ಟೇ. ಇರೋಣ ರಾಜಸಿಕವಾಗಿ. ಈ ಗುಣದಿಂದ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಈಚೆಗೆ ಬಂದರೆ ನಿಜವಾಗಿ ಒಂದು ಹೆಜ್ಜೆ ಪಕ್ಕಕ್ಕೆ ಇಡ್ತೀವೇನೋ ಅಂತ ಅಷ್ಟೇ, ಇನ್ನೇನಿಲ್ಲ. ಆನಂತರ ಅದರಲ್ಲೇ ಹೇಳ್ತಾ ಇದ್ದಾರೆ ಅವರು, ಯಾತಯಾಮಂ ಗತರಸಂ ಪೂರ್ತಿ ಪರಿಶುತಿಯಂ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯ. ತಾಮಸನಿಗೆ ತಣ್ಣಗಿರೋ ಆಹಾರ, ಭಗವದ್ಗೀತೆನ ಎಲ್ಲಾದರೂ ನಾನು ಅಂತ ಅಂದ್ಕೊಬಿಟ್ಟಿದೆ. ಭಗವದ್ಗೀತೆ ಹೇಳ್ತಾ ಇರೋದಿಲ್ಲೇ 17ನೇ ಅಧ್ಯಾಯವೇ 10ನೇ ಶ್ಲೋಕ. ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯ. ತಣ್ಣಗಿರುವ, ಹಳಿಸಿದ, ರುಚಿಕಟ್ಟಾಗಿ ಹೀಗೆ ಇರಬೇಕು ಅಂತೇನಿಲ್ಲ. ತಣ್ಣಗಿರೋದ್ರಲ್ಲಿ ಏನೇನೋ ಎದ್ದೋಗಿರುತ್ತೆ, ಹಳಿಸಿದ. ಇಂಥ ಆಹಾರ ಆ ತಾಮಸ ಗುಣವುಳ್ಳವನಿಗೆ ಪ್ರಿಯನಂತೆ. ಅದರಿಂದ ಹೊರಬರೋಣ. ಆ ತಣ್ಣಗಿರೋದ್ರಿಂದ ಅಂಥ ಆಹಾರದಿಂದ ಬರೋಣ. ಆಮೇಲೆ ಅಹಿಂಸಾತ್ಮಕವಾಗಿ ಇರೋ ಆಹಾರವನ್ನೇ ಸೇವಿಸೋಣ. ಹಿಂಸಾತ್ಮಕ ಅಲ್ಲ, ತಾಮಸಿಕ ಗುಣ ಆದವನ ಆದರೂ ಸಮೇತ ಹಿಂಸಾತ್ಮಕನಿಂದ ಈಚೆಗೆ ಬರೋಣ. ಭಗವದ್ಗೀತೆ ಹೇಳ್ತಾ ಇರೋದು ಅದಕ್ಕಾಗಿ. ಅನೇಕವು ಈಗ ಭಗವದ್ಗೀತೆ ನಮ್ಮನ್ನು ಮುಕ್ತಿ ಪಥದಲ್ಲಿ ಕೊಂಡೊಯ್ಯುತ್ತೆ ಹೇಳ್ಕೊಳ್ತೀವಿ. ಭಗವದ್ಗೀತೆ ಓದಿದ ತಕ್ಷಣವೇ ನಮ್ಗೆ ಆಶೀರ್ವಾದ ಮಾಡಿ ಮೇಲಕ್ಕೆ ಹೋಗೋಲ್ಲ. ಅದರಂತೆ ನಡೆದಾಗ ಆಹಾರ ಒಂದೇ ಚಾಪ್ಟರ್ ಇದು. ಆ ಆಹಾರವನ್ನು ಸೇವಿಸುವಾಗ ಎಷ್ಟು ಬದಲಾವಣೆ ಆಗಬೇಕು, ಕಾಯ ವಾಚ ಮನಸ್ಸು ಬದಲಾವಣೆ ಆಗುತ್ತೆ. ಮನಸ್ಸು ಬದಲಾವಣೆ ಆದಾಗ ತಾನಾಗಿ ಸ್ವಲ್ಪ ಜೀವನ ಮುಕ್ತಿ ಕಡೆಗೆ ಅಲ್ಲದೆ ಹೋದ್ರೂ ಆ ದಾರಿಯ ಕಡೆ ಮನಸ್ಸು ಹೋಗುತ್ತೆ, ಆ ದಾರಿಯ ಕಡೆ. ಇಲ್ಲಿ ಅದೆಲ್ಲ ಇರಲಿ, ಎಲ್ಲರಿಗೂ ರೈತರು ಉಪನಿಷತ್ತು ಓದಿದ್ದೀವಿ, ಭಗವದ್ಗೀತೆ ಓದಿದ್ದೀವಿ. ಆ ಭಗವದ್ಗೀತೆಯಲ್ಲಿ ಅವ್ರು ಹೇಳಿರೋದನ್ನೇ ಶ್ರದ್ಧಾತ್ರ ವಿಭಾಗದಲ್ಲಿ 4 ಶ್ಲೋಕ ಹೇಳಿದ್ದಾರೆ. ಕರ್ಮಯೋಗದಲ್ಲಿ 1 ಶ್ಲೋಕ, ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ 1 ಶ್ಲೋಕ, ಆಮೇಲೆ ಇವು ಹೇಳಿದ್ದಾರೆ. ಅಲ್ಲೇ ಇದ್ದರೆ ನಿಂತು ಹೋಗ್ತೀವಿ. ಈಗ ಇಲ್ಲಿ ಬೆಳಗ್ಗೆ ನಾವು ಟಿಫನ್ಗೆ ಹೋದ್ವಲ್ಲ, ಅಲ್ಲೊಂದು ಶ್ಲೋಕ ಹೇಳ್ತಾರೆ. ಅದು ಜ್ಞಾನಕರ್ಮ ಸನ್ಯಾಸ ಯೋಗದಲ್ಲಿ
24ನೇ ಶ್ಲೋಕ. ಬ್ರಹ್ಮಾರ್ಪಣಂ ಬ್ರಹ್ಮ ವೀರಮಾಗ್ಯೋ ಬ್ರಹ್ಮಣ ಅಂತ ಹೇಳ್ತೀವಲ್ಲ, ಎಲ್ಲವೂ ಸಮೇತ ಆಹಾರ ಉತ್ಪತ್ತಿಯಾಗಿದ್ದು ಅವನಿಂದಲೇ. ನಾವು ಅದನ್ನು ಸೇವಿಸ್ತೀವಿ, ಹೋಗುವುದೂ ಅಲ್ಲಿಗೇನೆ, ನಮ್ಮ ಆತ್ಮತೃಪ್ತಿಗೋಸ್ಕರ. ನಮ್ಮ ಶರೀರದಲ್ಲಿ ಜೀವಿ ಇರ್ತಾನಲ್ಲ, ಆ ಜೀವಿ ಯಾರು? ಸೃಷ್ಟಿಕರ್ತನ ಒಂದು ಅಂಶ. ಆ ಜೀವಿಯಾಗಿ ನಮ್ಮಲ್ಲಿದೆ. ಇದೂ ತೃಪ್ತಿ ಪಡೆದು ಅವನನ್ನು ಪಡೆಯುವವರೆಗೆ ನಾವು ಬದುಕಿರಬೇಕು ಅನ್ನೋ ಉದ್ದೇಶದಿಂದ ಆ ಮಂತ್ರ ಹೇಳ್ತೀವಿ, ಆ ಶ್ಲೋಕ ಹೇಳ್ಕೊಳ್ತೀವಿ. ನೋಡಿ ಹೇಗಿದೆ, ಪ್ರತಿಯೊಂದು ಅಂಶದಲ್ಲೂ ನಮಗೆ ಎಚ್ಚರಿಕೆ ತಿಳುವಳಿಕೆ ಕೊಡ್ತಾನೇ ಇದ್ದಾರೆ. ಆದ್ರೂ ನಾವು ಓದಿದ್ದೀವಿ, ತಕ್ಷಣವೇ ನಮಗೆ ಮುಕ್ತಿ ದೊರೆಯುತ್ತೆ, ಅವನ ಆಶೀರ್ವಾದ ದೊರೆಯುತ್ತೆ ಅಂತ ಅಂದ್ಕೊಳ್ತೀವಿ. ಇಲ್ಲಿ ಅಕ್ರೆ ಇಲ್ಲದೆ ಇರೋದು ಇನ್ನೊಂದು ಫ್ಲ್ಯಾಶ್ ಆಯ್ತು ಇವಾಗ. ಏನಪ್ಪ ಅಂತಂದರೆ, ಮೊನ್ನೆ ಏನು ಉಜ್ಜಯಿನಲ್ಲಿ ಒಂದು ಕ್ಯಾಂಪ್ ಮಾಡಿದ್ವಿ. ಕ್ಯಾಂಪ್ ನಡೀತಾ ಇದೆ. ಕೊನೆಯ ಲೆಕ್ಚರು ಮನುಷ್ಯನ ನಡತೆ ಹೇಗಿರಬೇಕು ಅಂತ ಲೆಕ್ಚರು ಈ ಬುದ್ಧಿವಂತನಿಗೆ ಕೊಟ್ಟಿದ್ದರು. ಅಲ್ಲಿ ನೋಡಿ ಹೇಗಿದೆಯಾ, ಕೊಟ್ಟಿದ್ದರು. ಅಷ್ಟೊತ್ತಿಗೇನೆ ಒತ್ತಡ ಆಗೋಯಿತು. ಅಲ್ಲಿ ಬಂದಿದ್ದಂಥ ಮೆಂಬರ್ಗಳು ಒತ್ತಡ, ನಾವು ಏನೋ ಕುಂಬೆ ಮೇಳಕ್ಕೆ ಹೋಗಬೇಕು, ಕುಂಭ ಅಂತ. ಲೆಕ್ಚರ್ ಇದ್ದರೆ ಇರಲಿ, ಅವ್ರ ಮನಸ್ಸಿಗೆ ಯಾಕೆ ತಡೆ ಒಡ್ಡುವುದು ಅಂತಂದು ಹೋಗಿ ಸ್ವಾಮಿ ಅಂತಂದರೆ. ನಾನು ಲೆಕ್ಚರ್ ಮಾಡಲಿಲ್ಲ, ಅಲ್ಲೇ ಇದ್ದದ್ದೇ ಒಂದು ಲೆಕ್ಚರ್ ನನಗೆ. ಇಲ್ಲ ಮಾಡಲಿಲ್ಲ ನಾನು. ಆಯಿತು ಸ್ವಾಮಿ ಅಂತಂದರೆ ಎಲ್ಲ ಹೊರಟರು. ಆಯಿತು, ನಿಜವಾಗಿ ಕುಂಭಮೇಳ ಒಳ್ಳೆಯದು, ಸ್ನಾನ ಒಳ್ಳೆಯದು. ಆ ನಕ್ಷತ್ರಗಳು ಒಳ್ಳೆಯ ನಕ್ಷತ್ರಗಳಂತೆ. ಆ ನಕ್ಷತ್ರ ಕಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡೋದು ಒಳ್ಳೆಯದು. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಅಲ್ಲಿ ಒಂದು ಕತೆ ಹೇಳಿದ್ದಾರೆ, ಇಲ್ಲೇ ಇದೆ ಕತೆ. ಅಲ್ಲೊಂದು ಕತೆ ಹೇಳಿದ್ದಾರೆ. ಏನಪ್ಪ ಅಂದರೆ, ವಿಶ್ವಾಮಿತ್ರನ ಕತೆ. ವಿಶ್ವಾಮಿತ್ರನಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಕುಂಭಮೇಳದ ಆ ನಕ್ಷತ್ರದ ಅವಧಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಬರೋ ಶಕ್ತಿ, ಅಷ್ಟು ಶಕ್ತಿ ಇದೆ. ನಮ್ಮನ್ನೆಲ್ಲ ಸ್ವರ್ಗಕ್ಕೆ ಕಳಿಸುವ ಶಕ್ತಿ ವಿಶ್ವಾಮಿತ್ರನಿಗಿದೆ, ಬ್ರಹ್ಮರ್ಷಿ ವಿಶ್ವಾಮಿತ್ರನಿಗೆ. ಆ ಶಕ್ತಿಯ ಸ್ವಾಮಿಗಿದೆ, ಆ ಮಹರ್ಷಿಗೆ. ಆದರೆ ಆ ತ್ರಿಶಂಕುನ, ಆ ರಾಜನನ್ನು ಸ್ವರ್ಗಕ್ಕೆ ಕಳಿಸಿದ್ರು, ಹೋಗಪ್ಪ ನೀನು ಅಂತ. ಸ್ವರ್ಗಕ್ಕೆ ಹೋದ. ಯಾರು? ತ್ರಿಶಂಕು. ಬಾಗಿಲು ಯಾವುದು ಅಂತಲೇ ಗೊತ್ತಾಗಲಿಲ್ಲ ಆ ಮನುಷ್ಯನಿಗೆ. ಬಾಗಿಲು ಕಾಣಿಸಬೇಕು ಅಂತಂದರೆ ನಮ್ಮಲ್ಲಿದೆ. ನಮ್ಮಲ್ಲಿ ದಾನ, ಶೀಲ, ಕ್ಷಾಂತಿ, ವೈರಾಗ್ಯ, ವೀರ್ಯ, ಇಷ್ಟು ಗುಣಗಳನ್ನು ಬೆಳೆಸ್ಕೊಂಡಾದಮೇಲೆ ಪ್ರಜ್ಞಾಸ್ಥಿತಿಗೆ ಹೋಗೋದು, ಆ ಕೊನೆಯ ಬಾಗಿಲು ಕಾಣಿಸೋದು ನಮ್ಮಲ್ಲಿದೆ. ಮೌನವಾಣಿನಲ್ಲಿದೆ ಅದು. ಕುಂಭಮೇಳಕ್ಕೆ ಹೋದ್ವಿ, ಸ್ನಾನ ಮಾಡಿದ್ವಿ, ಅಷ್ಟಕ್ಕೇನೆ ನನಗೆ ಪುಣ್ಯ ಬರುತ್ತೆ ಅಂತ ಅಂದ್ಕೊಳ್ಳೋಕ್ಕಾಗೋಲ್ಲ. ಒಳ್ಳೆಯ ಸದ್ಗುಣವಂತನಾಗಿದ್ದಾಗ ಆ ನಕ್ಷತ್ರಗಳ ಕಾಲದಲ್ಲಿ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿದರೆ ನಮಗೆ ಪುಣ್ಯ ಬರುತ್ತೆ, ಅದರ ಫಲ ಲಭಿಸುತ್ತೆ. ಅದಿತ್ತು ನನ್ನ ಉಪನ್ಯಾಸದಲ್ಲಿ. ಕುಂಭಮೇಳ, ರೈಲು, ಬಸ್ಸು, ಗುಂಪು ಅಂತಂದರು. ನನ್ನ ಉಪನ್ಯಾಸ ಇರಲಿ ಸ್ವಾಮಿ, ನೀವು ಹೋಗಿ ಅಂದೆ. ಹೋಗಿ ಬಂದರು ಅಂತ ಇಟ್ಕೊಳ್ಳಿ. ವಿಶ್ವಾಮಿತ್ರನ ಕತೆ ಅದರಲ್ಲಿ ಬರ್ತಾ ಇತ್ತು. ಇವತ್ತು ಬಂದ ಹಾಗೇನೆ. ಇಲ್ಲಿ ಕೊನೆಯಲ್ಲಿ ಇಲ್ಲಿ ಆಹಾರ ತಯಾರು ಮಾಡುವಾಗ ನಾವು ಹೇಗಿರಬೇಕು, ತಯಾರು ಮಾಡೋದೆ. ಅದು ಸಾತ್ವಿಕ ಆಹಾರ ಇರ್ಬೋದು, ರಾಜಸಿಕ, ತಾಮಸಿಕ, ಯಾವುದೋ. ಇಲ್ಲಿ ಆಹಾರ ಮುಖ್ಯ ಅಲ್ಲ. ತಯಾರು ಮಾಡುವಾಗ ನಾವು ಹೇಗಿರಬೇಕು ಅಂತ ಈ ಅವಧಿನಲ್ಲಿ ಕೇಳಿಸ್ಕೊಂಡು ಮುಗಿಸೋಣ. ಅಲ್ಲಿ 3 ಪದ ಉಪಯೋಗಿಸಿದ್ದಾರೆ: ಪಾಕಶುದ್ಧಿ, ಪಾತ್ರಶುದ್ಧಿ, ಪದಾರ್ಥ ಶುದ್ಧಿ. 3 ಪದ. ಪಾಕಶುದ್ಧಿ, ಅಡುಗೆ ಮನೆ ಹೇಗಿರಬೇಕು, ಉಪಯೋಗಿಸುವ ಪಾತ್ರೆಗಳು ಹೇಗಿರಬೇಕು, ಮಾಡುವ ವ್ಯಕ್ತಿಯ ಮನಸ್ಸು ಹೇಗಿರಬೇಕು. ಪಾಕಶುದ್ಧಿ, ಪಾತ್ರೆಗಳೆಲ್ಲ ಸ್ವಚ್ಛವಾಗಿರಬೇಕಾ. ಈಗ ಎಲ್ಲರ ಮನೆಗಳಲ್ಲೂ ಒಂದು 50 ಭಾಗದಷ್ಟು ಅಂತ ಅಂದ್ಕೊಳ್ಳೋಣ. ಕೆಲಸಗಾರರೇ ಆ ಪಾತ್ರೆಗಳು ಉಜ್ಜೋದು. ನಿನ್ನೆ ಬೆಳಗ್ಗೆ ಮಾಡಿರೋದು, ಮೊನ್ನೆ ಮಾಡಿರೋ ಅಡುಗೆ ಪಾತ್ರೆನೋ ಈ ಮನೆಯವರು ಅಲ್ಲಿ ಹಾಕಿರ್ತಾರೆ. ಅದು ಎಷ್ಟು ಉಜ್ಜಿದ್ರೂ ಬಿಡೋದಿಲ್ಲ, ಗಟ್ಟಿಯಾಗೋಗಿರುತ್ತೆ. ಉಜ್ಜೋದು ತನ್ನ ಕರ್ತವ್ಯ ಅಂತ ಉಜ್ಜೋಲ್ಲ. ಆ ಮನೆಯಲ್ಲಿ ಈ ಮನೆಯಲ್ಲಿ ಕೆಲಸ ಮಾಡೋ ಆಕೆಗೂ ಸ್ವಲ್ಪ ಮನಸ್ಸಿಗೆ ಘಾಸಿಯಾಗಿರುತ್ತೆ.
ಇವ್ರಿಗೇನು ಬುದ್ಧಿ ಇದೆಯೋ ಇಲ್ವೋ, ಯಾವಾಗ ಮಾಡಿರೋ ಪಾತ್ರೆನ ಹಾಕ್ಬಿಟ್ಟಿದ್ದಾರೆ ಅಂತ ಒರೆಸಿದ್ಲು ಅಂತ ಇಟ್ಕೊಳ್ಳಿ, ಬೇಜಾರಿಡ್ದು. ಆ ಬೇಜಾರು ಆಯಮ್ಮಂದಲ್ಲ, ತಪ್ಪು ಓನರ್ದ ತಪ್ಪು. ಓನರ್ದ ಮೇಲೆ ಬರುತ್ತಾ ಆ ಪಾಪದ ಫಲ. ದುಡ್ಡು ಕೊಟ್ಟು ಅಲ್ಲ, ಇನ್ನು ಉಳಿದಿದ್ದು ಹಾಕ್ಯದೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಆ ಗಟ್ಟಿಯಾಗೋಕ್ಕೆ ಕಾರಣ ಯಜಮಾನ, ಈ ಮನೆ ಯಜಮಾನರು. ನೋಡಿ ಹೇಗಿದೆಯಾ, ಪ್ರತಿಯೊಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇಲ್ಲಿ, ಪ್ರತಿಯೊಂದು. ಆನಂತರ ಈ ಪಾಕಶುದ್ಧಿನಲ್ಲೇ ತಿದ್ಕೋಬೋದು, ಇಲ್ಲದೆ ಹೋದರೆ ಬಿಡ್ಬೋದು, ಅವ್ರವ್ರಿಗೆ ಸೇರಿರೋದು. ವಿವರವಾಗಿ ನಮಗೆ ಲೆಡ್ಬೀಟ್ರವ್ರಿಗಿಂತ ಸಿಂಧಿಯವರು ಬರೆದಿರೋ ಪುಸ್ತಕದಲ್ಲಿ ಇನ್ನೂ ವಿವರ ಇದೆ. ಹೊರಗಡೆ ಕಾಫಿಗೋ ಟಿಫನ್ಗೋ ಹೋಗ್ತೀವಲ್ಲ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲ, ರೋಡ್ ಪಕ್ಕದಲ್ಲ, ಅಂಥ ಕ್ಯಾಂಟೀನ್ಗಳಲ್ಲಿ ನಿಂತ್ಕೊಂಡು ನಾವು ಊಟ ಮಾಡಬಾರ್ದು, ಕಾಫಿ ಕುಡಿಬಾರ್ದು ಅಂತ ಹೇಳಿಬಿಟ್ಟಿದ್ದಾರೆ ಅವರು. ಲೆಡ್ಬೀಟ್ರವ್ರು ಅಂದಲ್ಲ, ಈ ಡೀಟೇಲ್ ಹೇಳಿಲ್ಲ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಿಂತುಕೊಂಡು ಆಹಾರ ಸೇವನೆ ಮಾಡಬಾರ್ದು. ನಮ್ಗೆ ಅನ್ವಯಿಸುತ್ತಾ ಸರ್? ಇದೇನು ಕ್ಯಾಂಟೀನ್ ಅಲ್ಲ ನಮ್ಮದು, ಕೂತ್ಕೊಳ್ಳೋದಕ್ಕೆ ಅಲ್ಲಿ ಮಾಡಿಸಿದ್ದಾರೆ. ಎಷ್ಟು ಜನ ಕೂತ್ಕೊಂಡಿದ್ದೀವಿ, ಎಷ್ಟು ಜನ ನಿಂತಿದ್ವಿ ಅಲ್ವದಾ? ಆನಂತರ ಅಲ್ಲಿಗೆ ಕೂತ್ಕೊಂಡು ಟಿಫನ್ ಮಾಡಬೇಕು ಅಂತ ಆಯಿತಾ. ಇನ್ನೊಂದು ಅವ್ರ ಗ್ರಂಥದಲ್ಲಿ ಹೇಳಿರೋದೆ, ಇನ್ನೊಂದು ಸಾಂಬಾರು ಚಟ್ನಿ ನಮ್ಮ ನಾಗರಾಜು ಹಾಕಿರ್ತಾರೆ ಅಲ್ಲಿ, ಕೇಳಿಸ್ಕೊಳ್ತಾ ಇದೆ, ಅವರು ಹಾಕಿರ್ತಾರೆ. ಸಾಕಾಗೋಲ್ಲ, ನಮ್ಗೆ ಸಾಕಾಗೋಲ್ಲ. ಅಷ್ಟೊತ್ತಿಗೆ ನಾಗರಾಜ್ ಅವರು ಟಿಫನ್ಗೆ ಹೋಗಿರ್ತಾರೆ. ತಟ್ಟೆ ಎತ್ಕೊಂಡು ಹೋಗ್ತೀವಿ, ಈ ಅಡುಗೆ ಹಾಗೇ ಇರುತ್ತೆ. ಕೂಡ್ದು ಅಂತ ಹೇಳಿದ್ದಾರೆ. ನೀವು ಎಡಗೈಯಲ್ಲಿ ಸೇವನೆ ಮಾಡ್ತೀರಾ, ಬಲಗೈ ಶುಭ್ರವಾಗಿ ಇರಬೇಕು ತೊಳೆಯೋ ತನಕ. ಎತ್ತಾಕೋ ಕೂಡ್ದು ಏನು ಮಾಡಬೇಕು ಅಂತ ಅವರೇ ಡೀಟೇಲ್ ಹೇಳಿದ್ದಾರೆ. ಎರಡೂ ಕೈಗಳು ಸ್ವಚ್ಛ ಮಾಡಿಕೊಂಡು ಹಾಕ್ಕೊಳ್ಳಿ, ತಪ್ಪಿಲ್ಲ. ಆದರೆ ತಟ್ಟೆ ಇಲ್ಲೇ ಇರುತ್ತೆ, ಎಂಜಿಲ ತಟ್ಟೆ ಇನ್ನೊಂದು ಕೈ ಉಪಯೋಗಿಸ್ತೀವಿ. ಕೂಡ್ದು ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಮನಸ್ಸು ಸಮೇತ, ಮನಸ್ಸು ಒಂದು ಸರಿದಾರಿಯಲ್ಲಿ ಇರುವುದಿಲ್ಲ. ಬಕಾಸುರನ ಪದ ಉಪಯೋಗಿಸಿದ್ದಾರೆ. ಬಕಾಸುರನ ಬರೀ ಹೊಟ್ಟೆಪಾಡೆ, ಒಂದು ಈ ಕಡೆ ಬಂದಿಲ್ಲ ಅವನು, ಬರೀ ಹೊಟ್ಟೆಪಾಡು ಬಕಾಸುರದು. ನಾವು ಆ ಲೆವೆಲ್ಗೆ ಇಳಿದೋಗ್ತೀವಿ ಸಾಧಕರು. ಅದಕ್ಕಾಗಿ ಈ ಪದ್ಧತಿಯನ್ನು ಬಿಡಬೇಕು. ಅದು ಪಾಕಶುದ್ಧಿಯಲ್ಲಿ ಹೇಳಿದ್ದಾರೆ. ಅನಂತರ ಪಾತ್ರಶುದ್ಧಿ. ಆ ಪಾಕಶುದ್ಧಿಯಲ್ಲೇ ಈ ಪಾತ್ರಗಳೂ ಬರುತ್ತೆ. ಜೊತೆಗೆ ಮಾಡುವಾಗ ಮಾಡುವವರ ಮನಸ್ಸು. ನಿನ್ನೇನು ನಾನೇ ಮಾಡಿದೆ, ಇವತ್ತು ನಾನೇ. ಅತ್ತೆ ಗೊಣಗೊಣ ಅಂತ ಇದ್ದಾಳೆ. ಬನ್ನಿ ಸ್ವಲ್ಪ ಪರವಾಗಿಲ್ಲ, ನಿಮ್ಮದು ಹೇಳಿದೆ ಸುಂದೇಲೋ, ಬನ್ನಿ ನೀವು. ಯಾಕೆ ಅಂತಂದರೆ ನನಗೆ ಅವ್ರೇನು ಅಂದ್ಕೊಳ್ತಾರೆ, ಇವರೇನು ಅಂದ್ಕೊಳ್ತಾರೆ ಹೋಗಿಬಿಟ್ಟಿದೆ. ಏನಾದರೂ ಅಂದ್ಕೊಂಡು ಊದೋ ಶಂಕು ಊದಬೇಕಷ್ಟೆ. ಸುಂಡೇಲು ಬಿಟ್ಬಿಟ್ರು ಸರ್, ತಿನ್ನಲಿಲ್ಲ. ಚೆನ್ನಾಗಿತ್ತು ನಿಜವಾಗಿ. ಇದೇನು ಚೆನ್ನಾಗಿಲ್ಲ ಅಂತ ಹೇಳಿ ಎಂಜಿಲ್ ಮಾಡಿದ್ದು ಹೊರಟಿದ್ದು. ಅದಕ್ಕೆ ಆಚೆ ಡಬ್ಬ ಇಟ್ಟಿದ್ದಾರೆ, ಹಾಕಿದ್ದು ಹೊರಟಿದ್ದು. ಉಪವಾಸ, ಟಿಫನ್ ಇಲ್ಲ ಅವ್ರಿಗೆ ಅವತ್ತು. ಇಲ್ಲಿ ಪಾತ್ರಶುದ್ಧಿ ಮಾಡುವವರ ಮನಸ್ಸು ಸಮೇತ. ಇದು ನಮ್ಮ ಬಾಧ್ಯತೆ. ನಿನ್ನೇನೂ ನಾನು ಮಾಡಿದೆ, ಏನೋ ವ್ಯತ್ಯಾಸವಾಗಿದೆ. ಅತ್ತೆದೋ ಸೊಸೆದೋ ಮಲಗಿದ್ದಾರೆ, ರೆಸ್ಟ್ನಲ್ಲಿದ್ದಾರೆ. ಗೊಣಗುಟ್ಟಿದ್ರೆ ಈ ಆಹಾರ ಸೇವನೆ ಮಾಡಿದವರ ಬೆಳವಣಿಗೆ ಕುಂಠಿತವಾಗುತ್ತೆ. ಸೇವನೆ ಮಾಡ್ತೀವಲ್ಲ, ಅವರ ಬೆಳವಣಿಗೆ ಕುಂಠಿತವಾಗುತ್ತೆ. ಮಾತು ಒಬ್ಬರದು, ಅನುಭವಿಸಿದವರು ಒಬ್ಬರು. ಅದಕ್ಕಾಗಿ ಇದು ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದು ಮೂರನೇದು ಏನು ಹೇಳಿದ್ದಾರೆ ಅಂತಂದರೆ ಪದಾರ್ಥ ಶುದ್ಧಿ ಬಹಳ ಮುಖ್ಯ. ಜೀವನವೇ ಹಿಂದೆ ಮುಂದೆ ಆಗೋಗುತ್ತೆ, ಏರುಪೇರು ಆಗೋಗುತ್ತೆ. ಇದು ಪದಾರ್ಥ ಶುದ್ಧಿ. ನಾವೆಲ್ಲ ಸಾತ್ವಿಕ ಪ್ರಿಯರೇ. ತರಕಾರಿ ತರ್ತೀವಿ, ದುಡ್ಡು ಕೊಟ್ಟು ತರ್ತೀವಿ. ತರಕಾರಿ ತರ್ತೀವಿ, ದುಡ್ಡು ಕೊಟ್ಟು ತರ್ತೀವಿ, ಇದೆಲ್ಲ ಪದಗಳು ಬಂದಿದೆ. ಆ ದುಡ್ಡು ಎಂಥದ್ದು?
ಕಷ್ಟಪಟ್ಟು ಸಂಪಾದನೆ ಮಾಡಿದ್ವ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ವ, ಅಥವಾ ಬೇರೆಯವರಿಗಿಂತ ಚೆನ್ನಾಗಿರಬೇಕು ಅಂತ ಏನು ಬೇರೆ ಬೇರೆ ದಾರಿನಲ್ಲಿ ಸಂಪಾದನೆ ಮಾಡಿದ್ವ. ಆಹಾರ ಪದಾರ್ಥ ಕೊಂಡ್ಕೊಳ್ಳೋದಕ್ಕೆ ಒಂದು 100 ರೂಪಾಯಿ ತರಕಾರಿ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಆ 100 ರೂಪಾಯಿ ಸಂಪಾದನೆ ಹೇಗೆ ಮಾಡಿದ್ವಿ ಅನ್ನೋದ್ರಲ್ಲಿ ಪದಾರ್ಥ ಶುದ್ಧಿ. ಧರ್ಮಯುತವಾಗಿ ಅಹಿಂಸಾತ್ಮಕವಾಗಿ ತಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿರಬೇಕು. ಈಗ ಇದು ಕೇಳೋಷ್ಟೇ ಇಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಮ್ಮ ಟೇಬಲ್ ಮೇಲಿಂದ ಒಂದು ಪೇಪರ್ ಬದಲಾವಣೆ ಆಗಬೇಕು ಅಂತಂದರೆ ಒಂದು ಪಕ್ಕಕ್ಕೆ ಗೊತ್ತಿದೆ ಎಲ್ಲರಿಗೂ. ಇದು ಪದಾರ್ಥ ಶುದ್ಧಿ. ಅವನಿಗೆ ನಡೆಯುತ್ತೆ, ಈ ಜೀವನವೆಲ್ಲ ಚೆನ್ನಾಗೇ ನಡೆಯುತ್ತೆ. ಆದರೆ ಮುಂದಿನ ಜೀವನ ಲಬೋನೇ, ಭಿಕ್ಷಾಪಾತ್ರೆನೇ, ಕೊಡು ಅಂತ ಇರ್ತಾನಲ್ಲ. ಇವಾಗ ಇಲ್ಲಿ ಕೂತ್ಕೊಂಡು ಕೊಡು ಅಂತ ಇರ್ತಾನೆ. ಆಮೇಲೆ ಮನೆ ಹತ್ರ ಹೋಗಿ ಅಮ್ಮ ಅಂತಾನೆ ಅಷ್ಟೆ. ಗ್ಯಾರಂಟಿ, ಇದು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಇದು ಹಿರಿದು ಹೇಳಿರೋ ಮಾತು, ಪದಾರ್ಥ ಶುದ್ಧಿ. ಎಂಥ ಪದಾರ್ಥವನ್ನು ನಾವು ಸೇವನೆ ಮಾಡಬೇಕು. ತಾನು ಸ್ವಂತ ಇದು ಕಷ್ಟಪಟ್ಟಿರೋದೆ, ಟೇಬಲ್ ಮೇಲೆ ಕೂತಿರ್ತಾನೆ, ಲಬೋ ಅಂದಿರ್ತಾನೆ, ಕಷ್ಟಪಟ್ಟಿರ್ತಾನೆ. ನ್ಯಾಯಯುತವಾಗಿದೆಯಾ, ಧರ್ಮಯುತವಾಗಿದೆಯಾ, ಇದು ಭಾಳ ಮುಖ್ಯ ಇಲ್ಲಿ. ಆದ್ದರಿಂದ ಈ 3 ರೀತಿಯಲ್ಲಿ ಮನುಷ್ಯ ಯೋಚನೆ ಮಾಡಬೇಕು: ಪಾಕಶುದ್ಧಿ, ಪಾತ್ರಶುದ್ಧಿ, ಪದಾರ್ಥ ಶುದ್ಧಿ. ಬಿಟ್ಟು ಹನ್ನೊಂದು ಗಂಟೆ ಹೇಳೋಷ್ಟಿಲ್ವೇ ನೀವು? ಹೀಗೆ ಸರ್, ಅದು 2 ಗಂಟೆದು ಹೇಳುವಾಗಲೇ ಚಿಕ್ಕ ಕೊಟ್ಟರೆ ಸರಿ ಹೋಗುತ್ತೆ. ಇದು ಅಂತಾರೆ ಅಂತ ಅನ್ನೋದು ಟೈಮ್ ಜಾಸ್ತಿ ಆಗುತ್ತೆ. ಆಗ ಅವ್ರಿಗೆ ಚೇರ್ ಬಿಟ್ಟು ಕೊಡಬೇಕು. ಸರಿ. ಆಮೇಲೆ ಆಹಾರ ಸೇವನೆ ಮಾಡುವಾಗ ಎಗೆದು ತಿನ್ನುವ ಆಹಾರ ಇದೆಯೇ, ಕುಡಿಯುವ ಆಹಾರ ಇದೆ, ನೆಕ್ಕಿ ತಿನ್ನುವ ಆಹಾರ ಇದೆ, ಹಾಗೆ ನುಂಗುವ ಆಹಾರ ಇದೆ. ಯಾವುದು ಸೇವನೆ ಮಾಡಿದ್ರೂ ಅಸಹ್ಯಕರವಾದ ಭಾವನೆ ಬಿಡಬೇಕು. ಏನೋ ದೇವ್ರ ದಯೆ ಇಷ್ಟು ಸಿಕ್ಕಿದೆ, ನಮಗೆ ದಯಪಾಲಿಸಿದ್ದಾರೆ ಅನ್ನೋ ಭಾವನೆಯಿಂದ ನಾವು ಸೇವನೆ ಮಾಡಬೇಕು. ಈಗ ಸೇವನೆ ಮಾಡಿದ್ರೆ ನಿಜವಾಗಿ ಸ್ವಲ್ಪ ಬದಲಾವಣೆ ಆಗೋಕ್ಕೆ ಸಾಧ್ಯ. ಇಲ್ಲೇನೋ ಹೆಡ್ಡಿಂಗು ಅವರು ಉಪನಿಷತ್ತಿನ ಭಗವದ್ಗೀತೆಯ ಆಧಾರ ಅಂತ ಹೇಳಿದ್ದಾರೆ. ಒಂದು ಕೊರತೆಯಿಂದನೇ ಇದನ್ನು ಮುಗಿಸೋಣ. ಆ ಭಗವದ್ಗೀತೆನ ಹೆಚ್ಚಿಗೆ ಸ್ವಲ್ಪ ಗಮನ ಇಟ್ಟು ನಮ್ಮ ಬೆಳವಣಿಗೆಯ ದೃಷ್ಟಿಯಿಂದ ಯೋಚನೆ ಮಾಡೋಣ, ಆಧ್ಯಾತ್ಮಿಕ ದೃಷ್ಟಿಯಿಂದ. ಜೊತೆಗೆ ಬರೀ ನಾವು ಮೇಲಕ್ಕೆ ಹೋಗ್ತೀವಿ ಅಂತಂದರೆ ಮೇಲಕ್ಕೇನೋ ಯಾವಾಗೋ ಹೋಗ್ತೀವಿ, ತಲುಪಬೇಕಾಗಿರೋ ಸ್ಥಳವನ್ನು ನಿರ್ದಿಷ್ಟ ಕಾಲದಲ್ಲಿ ಮುಟ್ಟೋದಿಲ್ಲ ಅಷ್ಟೇ. ಜನ್ಮಗಳು ಹೆಚ್ಚೋ ಕಡಿಮೆನೋ ಮಾಡ್ಕೊಂಡ್ಬಿಡ್ತೇವೆ. ದಯವಿಟ್ಟು ಈ ಅವಧಿನಲ್ಲಿ ಆ ನಮ್ಮ ಸಿಟಿ ಲಾಡ್ಜಿನ ಪ್ರೇರಣೆಯಿಂದ ಮಹಾದೇವಪ್ಪನವರು ಇದನ್ನು ಒದಗಿಸಿದ್ದಕ್ಕೋಸ್ಕರ ಕೆಲವಾರು ಅಂಶಗಳು ನಿಮ್ಮ ಮುಂದೆ ತಮಾಷೆಯಾಗಿ ಇಟ್ಟಿದ್ದೇನೆ. ಎಷ್ಟು ಸಾಧ್ಯವೋ ಅಷ್ಟು ಸ್ವೀಕರಿಸಿ ಮುಂದುವರಿಯೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೀನಿ.